ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಜ್ಯೋತಿ ಲಾಕ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅನ್ನೋದಾದರೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಬಂದ್ಬಿಟ್ಟು ಇವಾಗ ಮಕ್ಕಳದ್ದು ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿನ 2 ಮಂತ್ಸ್ ಅಂದರೆ ಏಪ್ರಿಲ್ ಮೇ ಆ ಟೈಮಲ್ಲಿ ಫುಲ್ ಅವರು ಏನು ಹಾಲಿಡೇಸ್ ಮಾಡಲ್ಲ ಇದ್ರು. ಸೊ ಇವಾಗ ಅವ್ರಿಗೆ ಒಂದೇ ಸಲ ಸ್ಕೂಲಿಂದ ಬ್ಯಾಕ್ ಟು ಸ್ಕೂಲ್ ಅನ್ನೋ ಥರ ಆಗಿದೆ. ಸೊ ಹಾಗಾಗಿ ಅವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಹೇಳಬೇಕಂದ್ರೆ, ಓದೋದ್ರಲ್ಲಿ ಇರ್ಬೋದು ಅಥವಾ ಬರೆಯೋದ್ರಲ್ಲಿ ಆಗಿರ್ಬೋದು. ಈವನ್ ಕ್ಲಾಸ್ ರೂಮಲ್ಸಲ್ಲೂ ಪಾಠ ಕೂಡ ಕೇಳೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಯಾಕೆಂದರೆ ಈಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅನ್ನೋದಾದರೆ ಅವರೀಗ ಇಷ್ಟು ದಿನ 2 ಮಂತ್ಸಲ್ಲಿ ರಜದ್ದು ವೈವಲ್ಲಿ ಇದ್ದರು. ಸೊ ಹಾಗಾಗಿ ಒಂದೇ ಸಲ ಸಡನ್ನಾಗಿ ನೀನು ಇದಕ್ಕೆ ಚೇಂಜ್ ಆಗಿ ಬಂದರೆ ಯಾರಿಗಾದ್ರೂ ಕಷ್ಟ ಆಗುತ್ತೆ. ಈಗ ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟು ಒಂದು ನಿನ್ನೆ 15 ಇವತ್ತು 16 ಅಲ್ವಾ, 16 ಡೇಸ್ ಆಯಿತು. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗ್ತಾ ಇದೆ. ಸಡನ್ನಾಗಿ ಕ್ಲಾಸಲ್ಲಿ ಕೂತ್ಕೋ ಮ್ಯಾಮ್ ಪಾಠ ಮಾಡ್ತಿರ್ತಾರೆ, ಇವ್ರು ಏನೋ ಮಾಡ್ತಿರ್ತಾರೆ, ಅವರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಇವನ್ ಮನೆಗೆ ಬಂದ ಮೇಲೆ ನಾವು ಓದ್ಕೋ ಅಂತ ಹೇಳ್ತೀವಿ, ನಾವು ಓದಿಸ್ತಾ ಇರ್ತೀವಿ, ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ. ಯಾಕಂದರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮಕ್ಕಳಿಗೂ ಕೂಡ ಸ್ಟ್ರೆಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಮೆಮೊರಿ ಪವರ್ ಇರಲ್ಲ, ಮತ್ತು ಹೇಳ್ಬೇಕಂದ್ರೆ ಗ್ರಾಸ್ಪಿಂಗ್ ಪವರ್ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅವರಿಗೆ ತಾಯಂದ್ರು ಏನು ಮಾಡ್ಬೋದು ಅನ್ನೋದಾದರೆ ಮನೆಯಲ್ಲೇ ಕೆಲವೊಂದು ಫುಡ್ಸ್ ಕೊಡೋದ್ರಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಕಾನ್ಸಂಟ್ರೇಷನ್ ಬರಬೇಕು, ಮೆಮೊರಿ ಪವರ್ ಬರಬೇಕು, ಮತ್ತು ಗ್ರಾಸ್ಪಿಂಗ್ ಪವರ್ ಬರಬೇಕು, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಬೇಕು. ಹಾಗೆ ಅವರಿಗೆ ಈಗ ಏನು ಹಾಲಿಡೇಸ್ ಮೂಡೆಲ್ಲ ಹೋಗಿ ನಾನು ಓದಬೇಕು ಅನ್ನೋ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದಾದರೆ ನಮ್ಮ ಒಂದು ರೂಟೀನಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಫುಡ್ ಕೊಡ್ಬೋದು ಅನ್ನೋದಾದರೆ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅನ್ನೋದಾದರೆ ಎಗ್ ಏನು ಎಗ್ಗು ಎಲ್ಲರೂ ಕೊಡ್ತಾರಲ್ಲ ಅಂತ ನೀವು ಅನ್ಕೋಬೋದು ಕೆಲವರು. ಸೊ ಖಂಡಿತ ಕೆಲವ್ರ ಮನೇಲಿ ಕೊಡ್ತಾರೆ, ಕೆಲವ್ರ ಮನೇಲಿ ಕೊಡಲ್ಲ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಕೊಡಬೇಕಂತೆ. ಕೊಡೋದ್ರಿಂದ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಈ ಮೆಮೊರಿ ಪವರ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿರ್ಬೋದು, ಇದೆಲ್ಲನೂ ಇಂಪ್ರೂವ್ಮೆಂಟ್ ಆಗುತ್ತೆ ಹೇಳಬೇಕಂದ್ರೆ. ಸೊ ಅದಕ್ಕೋಸ್ಕರ ಡೈಲಿ ಒಂದು ನೀವು ಬಾಯ್ಲ್ಡ್ ಎಗ್ ಕೊಡೋದಾಗಿರ್ಬೋದು, ಅಥವಾ ಆಮ್ಲೆಟ್ ಮಾಡಿ ಕೊಡುವಂಥ ಆಮ್ಲೆಟಲ್ಲಿ ನೀವು ತರಕಾರಿಯನ್ನು ಹಾಕಿಬಿಟ್ಟು ಮಾಡ್ಕೊಡೋಂಥದ್ದಾಗಿರ್ಬೋದು, ಅಥವಾ ಆಫ್ ಬಾಯ್ಲ್ ಅಂತ ಮಾಡ್ಕೊಡ್ತಾರೆ, ಅಂಥದ್ದನ್ನಾದ್ರೂ ಮಾಡ್ಕೊಡ್ಬೇಕು. ಇಲ್ಲ ಎಗ್ ರೈಸ್ ಅಂತ ಮಾಡ್ತಾರೆ, ಆ ಥರದಂತೂ ಕೊಟ್ಟರು ತಪ್ಪಿಲ್ಲ. ಬಟ್ ಮಕ್ಕಳಿಗೆ ನಾವು ಡೈಲಿ ಪ್ರೋಟೀನ್ಸ್ ಇರುವಂಥ ಒಂದು ಏನು ಫುಡ್ನ ಕೊಡಬೇಕಾಗುತ್ತೆ. ಸೊ ಈಗ ನಾವು ಏನು ಕೊಡ್ದಿರಾ ಮಕ್ಕಳಿಗೆ, ನೀನು ಕಾನ್ಸಂಟ್ರೇಷನ್ ಮಾಡಲ್ಲ, ನೀನು ಓದಲ್ಲ, ನೀನು ಸ್ಟ್ರೆಸ್ಸಲ್ಲೇ ಇರ್ತೀಯ ಯಾವಾಗಲೂ. ಯಾಕಂದರೆ ಮಕ್ಕಳದು ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಅಂತ ಕೆಲವರು ಅನ್ಕೋತಾರೆ. ಖಂಡಿತ ಇಲ್ಲ. ಇವಾಗಿನ ಫುಡ್ಡು, ಇವಾಗಿನ ಎಲ್ಲ ಲೈಫ್ ಸ್ಟೈಲ್ ಎಲ್ಲ ನೋಡಿದ್ರೆ ಆ್ಯಕ್ಚುಲಿ ಅವ್ರಿಗೂ ಸ್ಟ್ರೆಸ್ ಆಗುತ್ತೆ, ಅವ್ರಿಗೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಮೆಮೊರಿ ಪವರ್ ಕಮ್ಮಿ ಇರುತ್ತೆ ಹೇಳ್ಬೇಕಂದ್ರೆ. ಸೊ ಹಾಗೆಯೇ ಕಾನ್ಸಂಟ್ರೇಷನ್ ಅಂತೂ ಇರೋದಿಲ್ಲ. ಯಾಕಂದರೆ ಇಷ್ಟು ದಿನ ಅವ್ರದ್ದು ಏನೋ ಹಾಲಿಡೇಸ್ ವೈವಿತ್ತು. ಸೊ ಹಾಗಾಗಿ ಇವಾಗಿಂದಲೇ ನಾವು ಇನ್ನೇನು ನೆಕ್ಸ್ಟ್ ಮಂತು ಅಥವಾ ಜುಲೈ ಆಗಸ್ಟಿಂದ ಟೆಸ್ಟ್ಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗಿಂದಲೇ ನಾವು ತಾಯಂದರು ಕೊಡೋ ಆಹಾರದಲ್ಲಿ ನಮ್ಮ ರೂಟೀನನ್ನು ಚೇಂಜ್ ಮಾಡಿಕೊಂಡ್ರೆ ನಮಗೆ ಬೆಟರು. ಹೇಳಿದ್ನಲ್ಲ, ಎಗ್ಗನ್ನ ಈ ರೀತಿಯಾಗಿ ಕೊಡಬೇಕು. ಆ್ಯಕ್ಚುಲಿ ಬಾಯ್ಲ್ಡ್ ಎಗ್ಗು ಡೈಲಿ ಒಂದು ಕೊಟ್ಟರೆ ಏನು ತಪ್ಪಿಲ್ಲ. ಹಾಗಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಇವನ್ ಡಯಟಿಷಿಯನ್ಸ್ ಕೂಡ ಹೇಳ್ತಾರೆ. ನಾನು ಕೇಳಿರೋ ಮಟ್ಟಿಗೆ ಇವನ್ ಆಲ್ಮೋಸ್ಟ್ ಕೊಟ್ಟರೆ ಏನು ತಪ್ಪಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಎಗ್ಗನ್ನು ನಾವು ತಾಯಂದ್ರು ಅಂತ ಏನು ಅನ್ಸ್ಕೊಂಡಿರ್ತೀವಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಹೆಲ್ತ್ ಅಂದರೆ ನಮ್ಮ ಮಕ್ಕಳ ಹೆಲ್ತನ್ನು ನೋಡಿಬಿಟ್ಟು ನಾವು ಕೊಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಆಗಲೆಲ್ಲ ಟಚ್ ಮಾಡ್ತಿದ್ದೀರಾ ಮೊಬೈಲ್ ಅಂತ ಅನ್ಕೋಬೋದು. ಇದು ಯಾಕೋ ಮೊಬೈಲ್ ಆಗಲೆಲ್ಲ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಈ ಎಗ್ಗಲ್ಲಿ ಏನು ವೈಟ್ ಭಾಗದಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಎಗ್ ವೈಟ್ ಇರುತ್ತಲ್ಲ ಅದರಲ್ಲಿ. ಸೊ ಹಾಗಾಗಿ ಎಗ್ ವೈಟಲ್ಲಿ ತುಂಬ ಒಳ್ಳೆಯದು. ಹಾಗೆ ಎಲ್ಲೋ ಇರುತ್ತಲ್ಲ, ಎಲ್ಲೋ ಯಾಕೋ ಅದರಲ್ಲಿ ಕೂಡ ಏನಪ್ಪ ಅಂದರೆ ನಾನು ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡಿರ್ತೀನಿ. ಸೊ ಯಾಕೆಂದರೆ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಎಗ್ ವೈಟಲ್ಲಿ ಹೇಳ್ಬೇಕಂದ್ರೆ ಪ್ರೋಟೀನ್ ಕಂಟೆಂಟ್ಸ್ ತುಂಬ ಇರುತ್ತಂತೆ. ಸೊ ಓಕೆ, ನಾನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಬರುತ್ತೆ, ಮತ್ತು ಈಗ ಆಮೇಲೆ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಸ್ಟ್ಯಾಮಿನಾ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಡೈಲಿ ಒಂದು ಬಾಯ್ಲ್ಡ್ ಎಗ್ ಕೊಡೋದ್ರಿಂದ ಏನು ತಪ್ಪಿಲ್ಲ, ಕೊಡಿ, ಮಕ್ಕಳಿಗೆ ಒಳ್ಳೆಯದು. ಓಕೆನಾ. ನಾನು ಆ್ಯಕ್ಚುಲಿ ತಂದು ಕೊಡಬೇಕು ಅನ್ನೋದಿದೆ. ನಾನು ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಅಂತೂ ಕಂಪಲ್ಸರಿ ಅವನಿಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಏನು ನಾನು ಕೊಡಲ್ಲ ಅಂದರೆ ಅವನೇ ಬಿಡೋದಿಲ್ಲ. ಆ ರೇಂಜಲ್ಲಿ ಅವನು ಎಗ್ ಇಷ್ಟಪಡ್ತಾನೆ. ಕೆಲವು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಎಗ್ಗನ್ನು ಮಕ್ಕಳಿಗೆ ಬಾಯ್ಲ್ ಮಾಡೋದು ಕೊಡಿ, ಆಮ್ಲೆಟ್ ಆದರೂ ಕೊಡಿ, ಅಥವಾ ಆಫ್ ಬಾಯ್ಲ್ ಅಂತ ಕೊಡ್ತಾರೆ, ಅಥವಾ ಎಗ್ ರೈಸ್ ಅಂತ ಯಾವುದೇ ಒಂದು ಮೆಥಡಲ್ಲಿ ಒಂದು ಎಗ್ಗನ್ನು ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡಿಕೊಡಿ. ಓಕೆನಾ. ನೆಕ್ಸ್ಟು ಇದರಿಂದ ಮಕ್ಕಳದು ಮೆದುಳಿನ ಶಕ್ತಿ ಏನಿದೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವೇ ಹೇಳ್ತೀರಾ ಹೌದು ಅಂತ. ಓಕೆನಾ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬ್ರೋಕೊಲಿ ಅನ್ನೋದು ಕೂಡ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಇರುತ್ತೆ. ಇದು ಫಾರಿನಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ವೆಜಿಟೇಬಲ್ ಆಗಿರುತ್ತೆ. ಇದು ವೆಜಿಟೇಬಲ್ ಸಿಗೋದು ರೇರ್ ಹೇಳ್ಬೇಕಂದ್ರೆ. ಬಟ್ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಸಿಗುತ್ತೆ. ಈಗ ದಾವಣಗೆರೆಯಲ್ಲಿ ಇತ್ತೀಚೆಗೆ ಸಿಗ್ತಾ ಇದೆ. ಸೊ ಈಗ ದಾವಣಗೆರೆ ನಿಯರ್ ಬೈ ಹಳ್ಳಿಗಳಲ್ಲಿ ಇರೋರು ಕೂಡ ಇವನ್ ಕೇಳಿ ತರಕಾರಿ ಮಾರೋರ ಹತ್ರ ಇದು ಪಕ್ಕಾ ಸಿಗುತ್ತೆ. ಅವ್ರು ಕೇಳಿದರೆ ತರಿಸ್ಕೊಡ್ತಾರೆ. ನೀವು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಹೇಳ್ಬೇಕಂದ್ರೆ ಈ ಬ್ರಾಕೊಲಿಲಿ ಗ್ರೀನ್ ಕಲರ್ ಇರುತ್ತೆ. ಮತ್ತು ಇದು ಏನಪ್ಪ, ಇದು ಕಾನ್ಸಂಟ್ರೇಷನನ್ನು ತುಂಬ ಹೆಚ್ಚು ಮಾಡುತ್ತಂತೆ. ಮಕ್ಕಳಿಗೆ ಈಗ ಕಾನ್ಸಂಟ್ರೇಷನ್ ಇರಲ್ಲ ಪಾಠ ಮಾಡುವಾಗ, ಸ್ಕೂಲಲ್ಲಿ ಕೇಳಿಸ್ಕೊಳ್ಳೋದಿಲ್ಲ, ಅವ್ರು ಯಾವುದೋ ಕಡೆ ಇರ್ತಾರೆ. ಪಾಪ ಟೀಚರ್ಸ್ ಇದ್ರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಈಗ ಮಕ್ಕಳಿಗೆ ಅವ್ರು ಪಾಠ ಮಾಡೋದು ಮಾಡಲೇಬೇಕು. ಏಕೆಂದರೆ ಈಗ ನಾವು ಪೇರೆಂಟ್ಸ್ ಏನು ಮಾಡ್ತಿದ್ದೀವಿ, ಕೆಲವು ಸಲ ಆ್ಯಸ್ ಅ ಟೀಚರಾಗಿ ನಾನು ಕೂಡ ಒಂದು ಸಪೋನೆ ಟೈಮ್ ಇದನ್ನೆಲ್ಲ ಫೇಸ್ ಮಾಡಿರೋದು. ಅದಕ್ಕೆ ಹೇಳ್ತಾ ಇರೋದು. ಈಗ ಪಾಠ ಏನು ಲೆಸನ್ಸ್ ಎಲ್ಲ ಬೇಗ ಮುಗಿಸ್ಬೇಕಾಗಿರುತ್ತೆ. ಈವನ್ ಟೆಸ್ಟ್ ಇರುತ್ತೆ. ಸೊ ಅವಾಗ ನಾವು ಸಿಲೆಬಸ್ ಮುಗಿಸ್ಬೇಕು ಅಂದರೆ ಈಗ ಪ್ರತಿಯೊಂದು ಮಕ್ಕಳನ್ನು ಏ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಮಕ್ಕಳನ್ನ ನಾವು ಕಾನ್ಸಂಟ್ರೇಷನ್ ತರಬೇಕು, ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ತರಬೇಕು ಅಂದರೆ ಈ ಥರದ್ದೆಲ್ಲ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಬರೀ ಪೇರೆಂಟ್ಸು ಟೀಚರ್ಸ್ಗೆ ಕಂಪ್ಲೇಂಟ್ ಮಾಡೋದಲ್ಲ, ನಮ್ಮಲ್ಲೂ ನಾವು ಚೇಂಜಸ್ ಮಾಡ್ಕೊಂಡಾಗ ಮಾತ್ರ ಎರಡು ಕಡೆ
ಈಗ ಹೇಳ್ತೀವಲ್ಲ 2 ಕೈ ಸೇರಿದರೆ ಚಪ್ಪಾಳೆ ಅಂತ, ಅದೇ ಥರ ನಾವು ಪೇರೆಂಟ್ಸ್ ಆದವರು ಈ ಥರ ಫುಡ್ಗಳಲ್ಲಿ ಚೇಂಜಸ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೂರಿಸಿ ಓದಿಸ್ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ಟೀಚರ್ಸ್ಗೆ ಹೇಳೋದಲ್ಲ. ಹಾಗೆಯೇ ಇದರಲ್ಲಿ ಹೇಳಬೇಕು ಅಂದರೆ ಪೀಲ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬೇಕಂದ್ರೆ ಇದರಲ್ಲಿ ಕಾಲ್ ಆಫ್ ಪೀಲ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಕಾನ್ಸಂಟ್ರೇಷನ್ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಗ್ಲೂಕೋಸೈಲೋನ್ಲೇಟ್ಸ್ ಅನ್ನೋ ಒಂದು ಮಾಲಿಕ್ಯೂಲ್ ಅನ್ನೋ ಒಂದು ಮಿನರಲ್ಸ್ ಇರುತ್ತಂತೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬ್ರೈನ್ ಡ್ಯಾಮೇಜ್ಗೆ ಇದು ತಡೆಯುತ್ತಂತೆ. ಹೇಳಬೇಕಂದ್ರೆ ಅಂತ ಮಕ್ಕಳಿಗೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಕೋಬೇಡಿ, ಖಂಡಿತ ಅಲ್ಲ. ಈಗ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಅತಿಯಾಗಿ ಬ್ರೈನಿಗೆ ನಾವು ಸ್ಟ್ರೆಸ್ ಕೊಡ್ತಾ ಹೋದಾಗ ಎಂಥವ್ರಿಗಾದ್ರೂ ಬೇಗ ಕೆಲಸ ಮಾಡೋದಿಲ್ಲ. ಅಂದರೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಈಗ ನಮಗೆ ಆದರೂ ಅಷ್ಟೇ, ದೊಡ್ಡವ್ರಿಗೆ ಆದರೂ ಅಷ್ಟೇ, ಹೆವಿ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಒಂಥರ ತಲೆನೋವು ಬರುತ್ತೆ ಅಥವಾ ತಲೆ ಸುತ್ತದಾಗುತ್ತೆ, ನಾನಾ ಥರ ಪ್ರಾಬ್ಲಮ್ಸ್ನ ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಕ್ರಿಯೇಟ್ ಆಗಿರುತ್ತೆ ನಮಗೆ. ಸೊ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂದರೆ ಈ ಬ್ರೈನ್ನ ಇದು ಈಗ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತಂತೆ ಬ್ರೈನಲ್ಲಿ. ಹಾಗೆ ಮತ್ತು ಏನಪ್ಪ ಗ್ರಾಸ್ಪಿಂಗ್ ಪವರ್ ಹಿಡಿದಿಡೋದಕ್ಕೆ ಈ ಬ್ರೋಕೊಲಿ ಅನ್ನೋ ಒಂದು ವೆಜಿಟೇಬಲ್ ಅಂದರೆ ತರಕಾರಿ ತುಂಬ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಈವನ್ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೇಳಬೇಕಂದ್ರೆ ಇನ್ನೂ ಹೆಚ್ಚಿಂದು ಹೇಳ್ಬೇಕಂದ್ರೆ ಮೆಮೊರಿ ಚೆನ್ನಾಗಿರುತ್ತೆ ಮತ್ತು ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಕಾನ್ಸಂಟ್ರೇಷನಿಗಂತೂ ಮಾಡಿಸ್ತಂಥ ಒಂದು ತರಕಾರಿ. ಸೊ ಇದನ್ನು ದಯವಿಟ್ಟು ಮಕ್ಕಳಿಗೆ ಕೊಡಿ. ಎಲ್ಲಾದರೂ ತರಕಾರಿ ಶಾಪಲ್ಲಿ ಕೇಳಿ ಸಿಕ್ಕರೆ ತೊಗೊಂಡ್ಬಂದು ಮಕ್ಕಳಿಗೆ ಯಾವ ರೂಪದಲ್ಲಿ ಕೊಡಬೇಕು ಇದನ್ನು ಅಂತ ಕೆಲವರು ಅನ್ಕೋಬೋದು. ಇದನ್ನು ನೀವು ಈಗ ಆಯಿಲಲ್ಲಿ ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈಗ ಪನ್ನೀರು, ಬ್ರೋಕೊಲಿ, ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮು ಇದೆಲ್ಲ ಪೀಸ್ ಮಾಡಿ ಇದರಲ್ಲಿ ಬ್ರೋಕೊಲಿನೂ ಕೂಡ ಪೀಸಸ್ ಮಾಡ್ಬೋದು. ನೀಟಾಗಿ ಉಪ್ಪಿನ ನೀರಲ್ಲಿ ತೊಳಿಬೇಕು. ಹೇಳ್ಬೇಕಂದ್ರೆ ಬ್ರೋಕೊಲಿ ಯಾಕೆ ಗೊತ್ತಾ, ಈಗ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾ ಇರ್ತಾರೆ. ನಮ್ಮ ಫಾರಿನಲ್ಲೆಲ್ಲ ಇದು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ತರಕಾರಿ. ಇವನ್ ನಮ್ಮ ದಾವಣಗೆರೆಯಲ್ಲೂ ಕೂಡ ಸಿಗ್ತಾ ಇದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ತರಕಾರಿ ಶಾಪಲ್ಲಿ ಖಂಡಿತ ಸಿಗುತ್ತೆ, ಓಕೆನಾ. ಎಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮಂಡಿಪೇಟೆಲ್ಲೇ ಆಗಿರ್ಬೋದು ಅಥವಾ ತರಕಾರಿ ಮಾರ್ಕೆಟಲ್ಲೇ ಆಗಿರ್ಬೋದು, ಖಂಡಿತ ಕೇಳಿದ್ರೆ ಎಲ್ಲೇ ಆಗಲಿ ಖಂಡಿತ ತರಿಸ್ಕೊಡ್ತಾರೆ, ಇಲ್ಲ ಅಂತ ಯಾರು ಹೇಳಲ್ಲ. ಇವನ್ ಇವಾಗ ಚಿಕ್ಕ ವೆಜಿಟೇಬಲ್ ಶಾಪ್ ಅವರು ಕೂಡ ಇದನ್ನು ತರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಪೇರೆಂಟ್ಸ್ ತುಂಬ ಇಷ್ಟಪಟ್ಟು ತರಿಸ್ತಾ ಇದ್ದಾರಂತೆ. ಸೊ ಹಾಗಾಗಿ ಇದನ್ನು ತರಿಸ್ತಾರೆ, ಕೇಳಿ ನೀವು ತೊಗೋಬೇಕು. ಹೇಳಿದ್ನಲ್ಲ, ಆಯಿಲಲ್ಲಿ ಫ್ರೈ ಮಾಡಬೇಕು. ಅಂದರೆ ಈಗ ಮೆಣಸಿನ್ಕಾಯಿ ಅಥವಾ ಏನಾದರೂ ಟೊಮ್ಯಾಟೊ ಇದನ್ನೆಲ್ಲ ಫ್ರೈ ಮಾಡ್ತೀವಿ ಗೊತ್ತಾ, ಚಟ್ನಿಗಳನ್ನು ಮಾಡಬೇಕಾದ್ರೆ ಫ್ರೈ ಮಾಡ್ತೀವಿ. ಜಸ್ಟ್ 1 ಸ್ಪೂನ್ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಫ್ರೈ ಮಾಡ್ತಾರೆ, ನೋಡಿದ್ದೀರಾ? ಈಗ ಡಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ ಮೆಣಸಿನ್ಕಾಯಿ ಫ್ರೈ ಕೊಡ್ತಾ ಇರ್ತಾರೆ ಈಗ ರೋಟಿಗೆ. ಅದಕ್ಕೆ ಆ ಥರ ಶಾಲೋ ಫ್ರೈ ಮಾಡಿ ಕೊಡಬೇಕು. ಶಾಲೋ ಫ್ರೈ ಮಾಡಿ ಇದು ನನಗೆ ಕೊಟ್ಟರೆ ತಿಂತಾರ ಅಂತ ನೀವು ಅನ್ಕೋಬೋದು. ಖಂಡಿತ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು, ಸಾಲ್ಟ್, ಮತ್ತು ಕೆಂಪು ಖಾರದ ಪುಡಿ ಇರುತ್ತಲ್ಲ ಅದು, ಉಪ್ಪು ಮತ್ತು ಮೆಣಸಿನ ಪುಡಿ ಇದ್ದರೆ ಮೆಣಸಿನ ಪುಡಿ ಹಾಕಿ, ಇಲ್ಲಾಂದರೆ ಖಾರ ಪುಡಿನೇ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಇದಿಷ್ಟನ್ನು ಹಾಕಿ ನೀವು ಕೊಟ್ಟರೆ ಖಂಡಿತ ಮಕ್ಕಳು ತಿಂತಾರೆ. ಇದನ್ನು ಇವನ್ ನೀವು ಈ ತರಕಾರಿನ ಇವನ್ ಇದು ಯಾವಾಗ ಕೊಡಬೇಕು ಅಂದರೆ ಬ್ರೇಕ್ಫಾಸ್ಟಿಗೆ ಕೊಡೋವಾಗಿಲ್ಲ, ಲಂಚು ಡಿನ್ನರ್ ಟೈಮಲ್ಲಿ ಅಂದರೆ ಅವ್ರ ಊಟದಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ಈಗ ಮಧ್ಯಾಹ್ನ ಊಟಕ್ಕೆ ಕೊಡ್ತೀರಲ್ವ, ಬಾಕ್ಸಿಗೆ ಹಾಕಿರ್ತೀರ ಅಂದರೆ ಒಂದು ಸ್ನ್ಯಾಕ್ಸ್ ಅನ್ನೋ ಥರ ಇದನ್ನು ತರಕಾರಿ ವೆಜಿಟೇಬಲ್ಸಿಂದೇ ಹಾಕಿರಬೇಕು. ವೆಜಿಟೇಬಲ್ಸ್ ಅಂದರೆ ಈಗ ಕ್ಯಾರೆಟು ಅಥವಾ ಬೀನ್ಸು ಅಥವಾ ಬೀಟ್ರೋಟು ಇದನ್ನು ಕೂಡ ಫ್ರೈ ಮಾಡ್ಬೋದು ಅಂತ ಅನ್ಕೋಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಯಿಲಿಗಿಂತ ತುಪ್ಪ ಹಾಕಿ ಫ್ರೈ ಮಾಡಿದರೆ ಬೆಟರು. ಕೆಲವರೆಲ್ಲ ತುಪ್ಪ ಸಿಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ನಾನು ಆಯಿಲ್ ಫ್ರೈ ಅಂತ ಹೇಳಿದೆ. ಜಾಸ್ತಿ ಆಯಿಲನ್ನು ಯೂಸ್ ಮಾಡಬಾರ್ದು, ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡಿಕೊಡ್ಬೇಕು. ಇವೆಲ್ಲ ತರಕಾರಿನ ಫ್ರೈ ಮಾಡಿಬಿಟ್ಟು ಉಪ್ಪು, ಖಾರ ಅಥವಾ ಏನದು ಚಾಟ್ ಮಸಾಲ ಅಥವಾ ಗರಂ ಮಸಾಲ ಇದನ್ನು ಸೇರಿಸಿ ಕೊಟ್ಟರೆ ಖಂಡಿತ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಇವನ್ ನಾನು ಇವಾಗ ಆ ಒಂದು ವೆಜಿಟೇಬಲ್ಸ್ನ ಈ ರೀತಿ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಮಗ ಇಷ್ಟಪಟ್ಕೊಂಡು ತಿಂತಾ ಇದ್ದಾನೆ. ಆ್ಯಕ್ಚುಲಿ ಈಗ ನಾನು ಅದೇ ಮೆಥಡಲ್ಲಿ ತುಪ್ಪ ಹಾಕಿಬಿಟ್ಟು ಅವನಿಗೆ ತುಪ್ಪ ಇರೋರು ತುಪ್ಪದಲ್ಲೇ ಮಾಡಿಕೊಡಿ, ತುಪ್ಪ ಇಲ್ಲ ಅನ್ನೋರು ಆಯಿಲಲ್ಲಿ ಕೂಡ ಮಾಡ್ಕೋಬೋದು, ಓಕೆನಾ. ಯಾಕೆಂದರೆ 2 ಮೆಥಡಲ್ಲಿ ಮಾಡ್ಕೊಳ್ಳೋದನ್ನ ಹೇಳ್ತಾ ಇರೋದು. ಎಲ್ಲರೂ ಮನೇಲೂ ತುಪ್ಪ ಯಾರು ಸಿಗಲ್ಲ. ಇವಾಗ ಸಿಟಿಗಳಲ್ಲೆಲ್ಲ ತುಪ್ಪ ಸಿಗೋದೇ ಕಷ್ಟ, ಜಾಸ್ತಿ ರೇಟ್ ಇರುತ್ತೆ ಅಂತ ತಗೊಳ್ಳೋರು ಯೋಚನೆ ಮಾಡ್ತಿರ್ತಾರೆ. ಬಟ್ ಆಯಿಲ್ ಅಂದರೆ ಎಲ್ಲರೂ ಮನೇಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು ಆಯಿಲ್ ನಮ್ಮ ಮನೆ ತುಪ್ಪ ಇದೆ ಜಾಸ್ತಿ ಇದೆ ಅನ್ನೋರಾದರೆ ತುಪ್ಪನ ಯೂಸ್ ಮಾಡ್ಕೊಳ್ಳಿ. ತುಪ್ಪನಾದರೂ 1 ಸ್ಪೂನ್ ಹಾಕೊಳ್ಳಿ, ಆಯಿಲಾದರೂ 1 ಸ್ಪೂನ್ ಹಾಕಿ ಈ ಥರ ತರಕಾರಿಗಳನ್ನ ಫ್ರೈ ಮಾಡಿ ಉಪ್ಪು, ಖಾರ, ಚಾಟ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಕೊಂಡು ಸ್ನ್ಯಾಕ್ಸಲ್ಲಿ ತಿನ್ಕೊಂಡು ಬರ್ತಾರೆ. ಇದನ್ನು ನೀವು ಬೇಕಿದ್ರೆ ಮಾಡಿ ನೋಡಿ. ಡೈಲಿ ಒಂದೊಂದು ತರಕಾರಿನ ಈ ಥರ ಮಾಡಿಕೊಟ್ರೆ ಮಕ್ಕಳು ಖಂಡಿತ ಇಲ್ಲ ಅನ್ನಲ್ಲ. ನೀವು ಹೊರಗಿಂದ ಜಂಕ್ ಫುಡ್ ಕೊಡೋದಕ್ಕಿಂತ ಈ ಥರ ಕಾಳುಗಳನ್ನ ಫ್ರೈ ಮಾಡಿ, ಕಾಳುಗಳಿಗೆ ನೆನೆಸ್ಬಿಟ್ಟು ಅದನ್ನು ಮೊಳಕೆ ಬರಿಸಿ ಒಗ್ಗರಣೆ ಹಾಕಿಕೊಟ್ರೆ ಅದನ್ನು ತಿಂತಾರೆ. ಹಾಗೆ ವೆಜಿಟೇಬಲ್ಸ್ ಈ ಥರ ಮಾಡಿಕೊಟ್ರೆ ಅದನ್ನು ತಿಂತಾರೆ. ಈ ಥರ ವೆರೈಟಿ. ಆಮೇಲೆ ಮತ್ತೇನಪ್ಪ ಅಂದರೆ ಫ್ರೂಟ್ಸನ್ನು ಕೊಡಿ ಅಥವಾ ಡ್ರೈ ಫ್ರೂಟ್ಸನ್ನು ಕೊಟ್ಟು ಕಳಿಸಿ. ದಯವಿಟ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಮಕ್ಕಳಿಗೆ, ಓಕೆನಾ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಾಲ್ನಟ್ ಅಂತೂ ನಮ್ಮ ಬ್ರೈನ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತಲ್ವ, ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಒಮೆಗಾ ಫ್ಯಾಟಿ ತುಂಬ ಇರುತ್ತಂತೆ. ಸೊ ಅದಕ್ಕೋಸ್ಕರ ಒಮೆಗಾ ಫ್ಯಾಟಿ ಆ್ಯಸಿಡ್ ಇರೋವಂಥದ್ದು. ಸೊ ಇದರಲ್ಲಿ ಇರೋ ಈ ಒಂದು ವಾಲ್ನಟ್ ಏನಿದೆ ಅಲ್ಲ, ಆಲ್ಫಾನೆಟ್ ಆ್ಯಸಿಡ್ ಅನ್ನೋವಂಥದ್ದು ಒಂದು ಮಿನರಲ್ಸ್ ಕೂಡ ಇದರಲ್ಲಿ ಇರುತ್ತೆ, ಮತ್ತು ಒಮೆಗಾ ಫ್ಯಾಟಿ ಆ್ಯಸಿಡ್ ಅನ್ನೋದು ಇರುತ್ತಂತೆ. ಸೊ ಹೇಳಬೇಕಂದ್ರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಬ್ರೈನಿಗಂತೂ ಸಖತ್ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಈ ವಾಲ್ನಟ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅಥವಾ ಹೇಳಿದ್ನಲ್ಲ ಬ್ರೋಕೊಲಿ, ಇದೆಲ್ಲನೂ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ನಮ್ಮ ಬ್ರೈನು. ಯಾರ್ದು ವಿಶ್ವೇಶ್ವರಯ್ಯ ಅವ್ರದ್ದು ಬ್ರೈನನ್ನೇ ಅದೆಷ್ಟು ಐಕ್ಯೂ ಇತ್ತು ಅಂದರೆ ಅವ್ರಿಗೆ ನಿಜವಾಗ್ಲೂ ಗ್ರೇಟ್ ಅನ್ಕೋಬೇಕು. ಅವ್ರನ್ನ ಮ್ಯೂಸಿಯಮಲ್ಲಿ ಇಟ್ಟಿದಾರಲ್ಲ, ವಿಶ್ವೇಶ್ವರಯ್ಯ ಅವ್ರ ಬ್ರೈನ್ ಅನ್ನಿದ್ದು ಅಂತ ಕೆಲವರಿಗೆಲ್ಲ ತಮಾಷೆ ಮಾಡ್ತಿರ್ತಾರೆ ಆ ಥರ. ಸೊ ನಿಮ್ಮ ಮಕ್ಕಳ ಬ್ರೈನು ಕೂಡ ಆ ಥರ ಆಗಬೇಕು ಅಂದರೆ ನೀವು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ನಿಮ್ಮ ರೂಟೀನಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು. ಹೇಳ್ಬೇಕಂದ್ರೆ ನಿಮ್ಮ ಡೈಲಿ ಲೈಫಲ್ಲಿ ನೀವು ಚೇಂಜ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳನ್ನ ನೀವು ಕೂಡ ಹೆಲ್ದಿಯಾಗಿರ್ಬೋದು, ಮತ್ತು ಅವರನ್ನು ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಬರೋ ಥರ ಮಾಡ್ಕೋಬೋದು. ಈಗ ಅದೆಲ್ಲ ಬಿಡಿ. ನೆಕ್ಸ್ಟ್ ಇದರಲ್ಲಿ ಇರುವಂಥದ್ದು ಏನಪ್ಪ ಅಂದರೆ ಇದು
ಇದು ನಮ್ಮ ಬ್ರೈನ್ ಫಂಕ್ಷನ್ಗೆ ಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಒಮೆಗಾ ಫ್ಯಾಟಿ ಆ್ಯಸಿಡ್ ಅನ್ನೋಂಥದ್ದು ಸಿಗುತ್ತಂತೆ ಇದರಿಂದ. ಸೊ ಇದು ತೊಗೊಳೋದ್ರಿಂದ ನ್ಯೂರೋ ಟ್ರಾನ್ಸ್ಮಿಷನ್ ಸಹ ಆಗುತ್ತೆ. ನ್ಯೂರೋ ಟ್ರಾನ್ಸ್ಮಿಷನ್ ಏನು ಅನ್ನೋದಾದರೆ ಓದಿದಾಗ ಗ್ರಾಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತಂತೆ. ಸೊ ಅದಕ್ಕೋಸ್ಕರ ಈಗ ನ್ಯೂರೋ ಟ್ರಾನ್ಸ್ಮಿಷನ್ ಅಂದರೆ ಏನು ಅಂತ ನೀವು ಅನ್ಕೋಬೋದು. ಈಗ ಹಂಗಂದ್ರೆ ಏನಂದರೆ ಏನಾದರೂ ನಾವು ಓದ್ತಾ ಇರ್ತೀವಿ ಅಥವಾ ತಿಳ್ಕೊತಾ ಇರ್ತೀವಲ್ವ, ಆ ಟೈಮಲ್ಲಿ ನಮಗೆ ಅದನ್ನು ಇಟ್ಕೋಬೇಕು ಅಂದರೆ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಗ್ರಾಸ್ಪಿಂಗ್ ಪವರ್ ಮೇನ್ ಆಗುತ್ತೆ. ಸೊ ಅಂತ ಗ್ರಾಸ್ಪಿಂಗ್ ಪವರ್ ಬೇಕಾದಾಗ ಫಸ್ಟ್ ಮೇನ್ ಬಂದುಬಿಟ್ಟು ಈ ವಾಲ್ನಟ್ಸಿಂದ ಸಿಗುತ್ತೆ. ಸೊ ಅದಕ್ಕೋಸ್ಕರ ಗ್ರಾಸ್ ಅಂದರೆ ಕೇಳಿಸ್ಕೊಳ್ಳೋದನ್ನು ತಲೆ ಒಳಗೆ ಇಟ್ಕೊಳ್ಳೋವಂಥದ್ದು, ನಮ್ಮ ಮೆದುಳಿಗೆ ಕಳಿಸುವಂಥದ್ದು ಒಂದು ಏನಪ್ಪ ಒಮೆಗಾ ಫ್ಯಾಟಿ ಮತ್ತು ಆಲ್ಫೋನೇಟ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಬ್ರೈನಿಗೆ ಬೇಗ ಕ್ಯಾಚ್ ಮಾಡುತ್ತಂತೆ. ಸೊ ಅದಕ್ಕೋಸ್ಕರ ನೀವು ವಾಲ್ನಟ್ಸ್ನ ದಯವಿಟ್ಟು ಮಕ್ಕಳಿಗೆ ಕೊಡಿ, ಮಾಲ್ಟಲ್ಲಿ ಕೊಡಿ, ಓಕೆನಾ. ಮಾಲ್ಟಲ್ಲಿ ಇದನ್ನು ಖಂಡಿತ ಆ್ಯಡ್ ಮಾಡಿ ಮಕ್ಕಳಿಗೆ. ಮಾಲ್ಟ್ ಕೊಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ದಯವಿಟ್ಟು ಇದನ್ನು ಹಾಗೆ ಅವ್ರು ತಿನ್ನಲ್ಲ, ನನಗೆ ಗೊತ್ತು, ನನ್ನ ಮಗ ಕೂಡ ಹೀಗೆ ಮಾಡ್ತಾನೆ. ಸೊ ಅದಕ್ಕೆ ನಾನು ಮಾಲ್ಟ್ ಮಾಡ್ತೀವಲ್ಲ ನಾವು ಇವನ್ನ ಹೇಳಿದಲ್ಲ, ನಾನೀಗ ಮಾಲ್ಟ್ದೇ ನಿಮಗೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಒಂದು ಮಾಲ್ಟ್ ಪೌಡರ್, ವರಮಹಾಲಕ್ಷ್ಮಿ ಮಾಲ್ಟ್ ಪೌಡರ್ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಅದರಲ್ಲಿ 45 ಸಿರಿಧಾನ್ಯಗಳು, 45 ರೀತಿಯಲ್ಲಿ ಕಾಳುಗಳನ್ನು ಹಾಕಿ ಮಾಡಿರೋಂಥ ವರಮಹಾಲಕ್ಷ್ಮಿ ಮಾಲ್ಟ್ ಪೌಡರ್ ಸಿಗುತ್ತೆ. ನಿಮಗೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಸಿರಿಧಾನ್ಯಗಳಿದ್ದಾವೆ, ಕಾಳುಗಳಿದ್ದಾವೆ. ಸೊ ಇಷ್ಟೆಲ್ಲ ಸೇರಿ ಮಾಡಿರುವಂಥ ಒಂದು ಮಾಲ್ಟ್ ಪೌಡರ್ ನಮ್ಮದಾಗಿರುತ್ತೆ. ದಯವಿಟ್ಟು ನಿಮಗೆ ಬೇಕು ಅನ್ನೋದು ನೀವು ಪರ್ಚೇಸ್ ಮಾಡ್ಕೋಬೋದು. ನಿಮ್ಮ ಕೈಲಿ ಇದೆಲ್ಲ ಹಾಕಿ ಮಾಡ್ಕೊಡೋಕ್ಕಾಗಲ್ಲ ಅನ್ನೋರು. ಸೊ ಹೇಳ್ಬೇಕಂದ್ರೆ ನೋಡಿ, ವಾಲ್ನಟ್ ಹೇಳಿದ್ನಲ್ಲ, ಗ್ರಾಸ್ಪನ್ನ ಚೆನ್ನಾಗಿ ಮಾಡುತ್ತೆ ಅಂದರೆ ಅವರು ಈಗ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತಾರೆ ಅವ್ರ ಮ್ಯಾಮು. ಅವಾಗ ಅವರಿಗೆ ಎಲ್ಲೆಲ್ಲೋ ಮಕ್ಕಳ ಮನಸ್ಸು ಗೊತ್ತಲ್ಲ, ಒಂದೇ ಕಡೆ ಇರಲ್ಲ ಅವರು. ಸೊ ಆ ಕಡೆ ಹೋಗ್ತಾ ಇರುತ್ತೆ, ಯಾರನ್ನಾದ್ರು ಮಾತಾಡ್ಸೋದು, ತರಲೆ ಮಾಡೋದು, ಈ ಥರ ಇದ್ದೇ ಇರುತ್ತೆ ಮಕ್ಕಳಂದರೆ. ಮಕ್ಕಳು ಕಾನ್ಸಂಟ್ರೇಷನಿಂದ ಕೇಳಬೇಕು ಅಂದರೆ ಈ ವಾಲ್ನಟ್ಸ್ ತುಂಬ ಇಂಪಾರ್ಟೆಂಟ್ ಅಂತೆ. ಹೇಳ್ಬೇಕಂದ್ರೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ ಈ ವಾಲ್ನಟ್ಸಿಂದ, ಓಕೆನಾ. ಸೊ ನಿಮ್ಮ ಮಕ್ಕಳಿಗೆ ಇದನ್ನು ಕೂಡ ಕೊಡಿ, ನಿಮ್ಮ ಮಕ್ಕಳ ಬ್ರೈನ್ ಪವರ್ನ ಜಾಸ್ತಿ ಮಾಡಿ. ನೆಕ್ಸ್ಟ್ ಹಾಗೆ ನಾಲೆಡ್ಜ್ ಕೂಡ ಇದರಿಂದ ಗೇನ್ ಆಗುತ್ತದೆ, ಅಂದರೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ. ಸೊ ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲ. ಒಂದು ಡ್ರೈ ಫ್ರೂಟ್ಸಿಂದ ಇಷ್ಟು ಸಿಗುತ್ತೆ ಅಂದರೆ ನಾವು ಯಾಕೆ ಮಾಡ್ಕೋಬಾರ್ದು. ಮನೆಯಲ್ಲಿ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಮಾಲ್ಟ್ ಪೌಡರ್ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಖಂಡಿತ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಹಾಗೆಯೇ ನೀವು ಮಾಡ್ಕೋತೀರಾ ಅನ್ನೋದಾದರೆ ದಯವಿಟ್ಟು ಮಾಲ್ಟ್ ಪೌಡರಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ನರ್ವಸ್ ಹೇಳಿದ್ನಲ್ವಾ. ನೆಕ್ಸ್ಟು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತೀವಲ್ಲ, ಅಗಸೆ ಬೀಜ. ಈ ಅಗಸೆ ಬೀಜನೂ ಕೂಡ ಈಗ 4ನೇದು ಬಂದುಬಿಟ್ಟು, ಮೊದಲನೇದು ಎಗ್ಗು, 2ನೇದು ಬ್ರಾಕೊಲಿ, 3ನೇದು ವಾಲ್ನಟ್ಟು, ಈಗ 4ನೇದು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತೀವಲ್ಲ ಅದು. ಇದರಲ್ಲಿ ಕೂಡ ಒಳ್ಳೆ ರೀತಿ ಫ್ಯಾಟ್ ಇರೋದ್ರಿಂದ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಡೈಲಿ ನರ್ವಸ್ ಇಂಪಲ್ಸ್ಗೆ ಇದು ಹೆಲ್ಪ್ ಮಾಡುತ್ತಂತೆ. ಸೊ ಅಂದರೆ ನರ್ವಸ್ ಅಂದರೆ ಏನು, ನರಗಳು ಅಂತ ಹೇಳ್ತೀವಲ್ಲ, ನರ್ವಸ್ ಸಿಸ್ಟಮ್. ಸೊ ಅದು ಸೊ ಇದು ನರ್ವಸ್ ಸಿಸ್ಟಮಿಂದ ಇಂಪಲ್ಸ್ಗೆ ಹೆಲ್ಪ್ ಮಾಡುತ್ತಂತೆ. ಸೊ ಹಾಗಾಗಿ ನೀವು ಇದನ್ನು ಓದುವಂಥ ಮಕ್ಕಳು ಅಥವಾ ಕಾಲೇಜ್ಗೆ ಹೋಗೋಂಥ ಮಕ್ಕಳು ಕೂಡ, ಇಷ್ಟೊತ್ತು ನಾನು ಹೇಳಿದ ಫುಡ್ಸ್ ಎಲ್ಲ ಕಾಲೇಜ್ ಹೋಗೋ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು. ಹೇಳ್ಬೇಕಂದ್ರೆ ಈಗ ಓದುವಾಗ ಅಥವಾ ಪಾಠ ಕೇಳುವಾಗ ಇದು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಕ್ರಿಯೇಟಿವಿಟಿಗಾಗಿರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತಂತೆ. ಹಾಗೆ ಮೆಮೊರಿ ಕೂಡ ತುಂಬ ಇಂಪ್ರೂವ್ ಆಗುತ್ತಂತೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ದೊಡ್ಡವರು ಇದನ್ನು ತುಂಬ ಯೂಸ್ ಮಾಡ್ತಾರೆ. ದೊಡ್ಡವರು ಅಂದರೆ ಈಗ ಏಜ್ ಆಗಿರುವಂಥವ್ರು, ಈಗ ನಮ್ಮಂಥವ್ರು ಅಥವಾ ನಮಗಿಂತ ದೊಡ್ಡವರು ಅಂದರೆ ಏಜ್ಡ್ ಅಂಥವರೆಲ್ಲ ತುಂಬ ಅಗಸೆ ಬೀಜ ಯೂಸ್ ಮಾಡ್ತಿದ್ದಾರೆ. ಇವನ್ ಮಕ್ಕಳಿಗೂ ಕೂಡ ಇದನ್ನು ಕೊಡೋದ್ರಿಂದ ತುಂಬ ಇಂಪ್ರೂವ್ ಆಗುತ್ತಂತೆ. ಸೊ ನಾಲೆಡ್ಜ್ ಗೇನ್ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಸೊ ಮೆಮೊರಿನ ಟೋಟಲಾಗಿ ಅವರು ಓದಿದ್ದು ತಲೆ ಒಳಗೆ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ಲಾಕ್ಸ್ ಸೀಡ್ಸ್ನ. ಇದನ್ನು ಯಾವ ರೀತಿ ಕೊಡ್ಬೋದು ಅನ್ನೋದಾದರೆ, ಈಗ ದೋಸೆ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ದೋಸೆ ಒಳಗೆ 1 ಸ್ಪೂನ್, ಅವ್ರಿಗೆ ಆ ದೋಸೆ ಹಾಕಿದ್ದೀರಾ ಅಂದರೆ ಅದರಲ್ಲಿ 1 ಸ್ಪೂನು ಇದನ್ನ ಆ್ಯಡ್ ಮಾಡಿ ಮಾಡ್ಕೊಳ್ಳೋವಂಥದ್ದು ದೋಸೆನ. ಹಾಗೆ ಏನಪ್ಪ ಚಪಾತಿ ಮಾಡ್ತಿದ್ದೀರಾ ಅಂದರೆ ಚಪಾತಿಲಿ ಈ ಒಂದು ಪುಡಿನ ಸೇರಿಸ್ಬಿಟ್ಟು ಅವರಿಗೆ ಚಪಾತಿ ಮಾಡ್ಕೊಡುವಂಥದ್ದಾಗಿರ್ಬೋದು, ಅಥವಾ ಮಾಲ್ಟ್ ಮಾಡ್ತಿದ್ದೀರಾ ಅಂದರೆ ಈ ಮಾಲ್ಟಲ್ಲಿ ನೀವು ಅಗಸೆ ಬೀಜನ ಸೇರಿಸುವಂಥದ್ದಾಗಿರ್ಬೋದು. ಈ ರೀತಿ ಅಥವಾ ಡೈಲಿ ಅವ್ರು ಹಂಗೆ ತಿಂತಾರೆ ಅಂದರೆ ಆ್ಯಕ್ಚುಲಿ ಇದನ್ನು 1 ಸ್ಪೂನ್ ಹಾಗೆ ಕೊಟ್ಟರು ಏನು ತಪ್ಪಿಲ್ಲ. ಬಟ್ ಕೆಲವು ಮಕ್ಕಳು ತಿನ್ನಲ್ಲ, ಆಲ್ಮೋಸ್ಟ್ ನನಗೂ ಗೊತ್ತಿದೆ, ನನ್ನ ಮಗನೂ ಹಾಗೆ ಕೊಟ್ಟರೆ ಏನೂ ತಿನ್ನಲ್ಲ. ಈ ಥರ ಪುಡಿ ಮಾಡಿ ಅದನ್ನು ಅವ್ರಿಗೆ ಕೊಡೋದ್ರಿಂದ ಖಂಡಿತ ಅವ್ರಿಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅನ್ನೋರು, ನಿಮಗೆ ನಮ್ಮ ಮಾಲ್ಟ್ ಪೌಡ್ರಲ್ಲಿ ಈ ಒಂದು ಅಗಸೆ ಬೀಜ ಕೂಡ ಸೇರಿಸಿದ್ದೀವಿ, ವಾಲ್ನಟ್ ಸೇರಿಸಿದ್ದೀವಿ, ಓಕೆನಾ. ಇನ್ನು ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿದೆ. ಸೊ ನೀವು ಪರ್ಚೇಸ್ ಮಾಡ್ಕೋಬೋದು ಮಾಲ್ಟ್ ಪೌಡರ್, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕೇಸರಿನ ನಮಗೆ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಕೊಡ್ತಾ ಇರ್ತಾರೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ಅಲ್ವಾ. ಅದೇ ಥರ ನಾವು ಕೇಸರಿನ ನಮ್ಮ ಮಕ್ಕಳಿಗೆ ಹಾಲಿನ ಜೊತೆ ಕೊಡೋದ್ರಿಂದ ಜಾಸ್ತಿ ಕೊಡಬಾರ್ದು. ಡೈಲಿ ಹಾಲು ಕೊಡ್ತೀವಲ್ವ, ಹಾಲಲ್ಲಿ ಅರ್ಧ ಎಲೆ, 1 ಎಲೆನಲ್ಲಿ ಅರ್ಧ ಎಲೆ ಡೈಲಿ ಹಾಕ್ಕೊಡೋದ್ರಿಂದ ಅವ್ರಿಗೆ ತುಂಬ ಮೆಮೊರಿ ಪವರ್ ಸಿಗುತ್ತೆ ಮತ್ತು ಗ್ರಾಸ್ಪಿಂಗ್ ಪವರ್ ಸಿಗುತ್ತೆ, ಓಕೆನಾ. ಇದರಲ್ಲಿ ಹೇಳ್ಬೇಕಂದ್ರೆ ಸ್ಯಾಫ್ರಾನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಇರುತ್ತಂತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಆರೆಂಜ್ ಕಲರಲ್ಲಿ ಇರುವಂಥ ಒಂದು ಪಿಗಮೆಂಟ್ ಏನಿದೆ ನಮ್ಮ ಮೆದುಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೆಮೊರಿ ಪವರ್ಗೆ, ಕಾನ್ಸಂಟ್ರೇಷನ್ಗೆ, ಗ್ರಾಸ್ಪಿಂಗ್ ಪವರ್ಗೆ, ಹಾಗೆ ಮೆಮೊರಿ ಬೂಸ್ಟ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ಇದನ್ನು ಕೂಡ ಮಕ್ಕಳಿಗೆ ಹಾಲಲ್ಲಿ ಸೇರಿಸಿ ಕೊಡಿ, ಓಕೆನಾ. ಓದುವಾಗ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ ಹೇಳ್ಬೇಕಂದ್ರೆ.
ಎಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅನ್ನೋದಾದರೆ ಸ್ಟ್ರೆಸ್ ಕಡಿಮೆ ಆಗುತ್ತಂತೆ ಈ ಒಂದು ಸ್ಯಾಫ್ರಾನ್ ಅಂದರೆ ಕೇಸರಿನ ಕೊಡೋದ್ರಿಂದ. ಈಗ ಮಕ್ಕಳಿಗೂ ಕೂಡ ಬೆಳಗ್ಗೆ ಅವ್ರದ್ದು ಎದ್ರು ಅಂದರೆ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಹೇಳಬೇಕಂದ್ರೆ ಯಾವ ರೀತಿ ಅಂತ ನೀವು ಅನ್ಕೋಬೋದು. ಅವರಿಗೆಲ್ಲ ಏನು ಸ್ಟ್ರೆಸ್ ಇರುತ್ತೆ ಅಂತ ಖಂಡಿತ ಇರುತ್ತೆ. ಇವತ್ತಿನ ಲೈಫ್ ಸ್ಟೈಲ್ ನೋಡಿದ್ರೆ ಅವ್ರಿಗೂ ಕೂಡ ಸ್ಟ್ರೆಸ್ ಆಗುತ್ತೆ. ಅವ್ರಿಗೂ ಕೂಡ ಈಗ ಪೇನ್ಸ್ ಇರುತ್ತೆ, ಈಗ ಓಡಾಡಿರ್ತಾರೆ, ಆಟ ಆಡಿರ್ತಾರೆ, ಅಥವಾ ಮಕ್ಕಳಂದ್ರೆ ಗೊತ್ತಲ್ಲ, ಅವ್ರಿಗೆ ಇದು ಎಲ್ಲ ಥರನೂ ಇರುತ್ತೆ. ಅವ್ರು ತರಲೆಗಳು ಇರ್ತಾರೆ. ಕೆಲವು ಸುಮ್ಮನೆ ಇರೋರು ಇರ್ತಾರೆ, ತರಲೆ ಮಾಡೋರು ಎಲ್ಲರಿಗೂ, ಈಗ ಸುಮ್ಮನೆ ಇರೋರ್ಗೂ ಆಗಿರ್ಬೋದು ಅಥವಾ ತರಲೆ ಮಾಡೋರಿಗೆ ಆಗಿರ್ಬೋದು. ಈವನ್ ಅವ್ರು ಏನೇ ಮಾಡದೆ ಆ್ಯಕ್ಟಿವಿಟೀಸ್ ಮಾಡದೇ ಇದ್ರೂ ಕೂಡ ಅವರು ಏನು ಸುಮ್ಮನೆ ಇರಲ್ಲ. ಅವರು ಬೆಳಗ್ಗೆ ಎದ್ರು ಅಂದರೆ ಮುಗಿತು ಅವ್ರು ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಅಂತಾನೆ. ಅವ್ರು ಒಂದು ಕಡೆ ಕೂತ್ರೆ ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಂತರೆ ಒಂದು ಕಡೆ ನಿಲ್ಲಲ್ಲ, ಆ ಥರ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ತಾಯಂದರು ಈ ಒಂದು ಎಲ್ಲ ಒಳ್ಳೊಳ್ಳೆ ಫುಡ್ಡನ್ನು ಸೇರಿಸಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ. ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಸ್ಟ್ರೆಸ್ ಇತ್ತು ಅಂದರೆ ಯಾವ ಮಕ್ಕಳು ಕೂತ್ಕೊಳ್ಳಲ್ಲ. ಈಗ ಬೆಳಗ್ಗೆಯಿಂದ ಹೋಗಿ ಅವ್ರ ರೂಟೀನ್ ಸ್ಟಾರ್ಟ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗು, ಫ್ರೆಶ್ ಅಪ್ ಆಗು, ರೆಡಿ ಆಗು, ತಿನ್ನೋ ಹಾಲು ಕುಡಿ, ಅದಾಯಿತು. ಸ್ಕೂಲಿಗೆ ಬಂದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಓದಿಸೋದು ಅಥವಾ ಬರ್ಸೋದು. ಬೆಳಗ್ಗೆ ಕೆಲವರು ಬೆಂಗಳೂರಲ್ಲೆಲ್ಲ ಏನು ಮಾಡ್ತಾರೆ, ಬೇಗ ಎದ್ದು ಹೋಗಿರ್ತಾರೆ. ಸೊ ಬೇಗ ಕೆಲವರು 5 o'clock ಎದ್ದು 4 o'clock ಎದ್ದು ಹೋದವರು ಇರ್ತಾರೆ. ಇವನ್ ಕಾಲೇಜ್ ಹೋಗೋರಾದ್ರೆ ಆ ಥರದವರು ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಮಕ್ಕಳಿಗೂ ಸಹ ಇರ್ಬೋದು, ನಮಗಾದ್ರೂ ಸ್ಟ್ರೆಸ್ ಇರುತ್ತೆ. ಅವ್ರಿಗೂ ಕೂಡ ಅವರು ನಮಗೆ ಮನುಷ್ಯ ಅಲ್ವಾ. ಸೊ ಆ್ಯಕ್ಚುಲಿ ಮಕ್ಕಳಿಗೆ ಅಂತ ಸ್ಟ್ರೆಸ್ ಅಂತ ಕೆಲವರು ಅನ್ಕೋತಾ ಇದ್ದಾರೆ. ಖಂಡಿತ ಇಲ್ಲ, ಇವತ್ತಿನ ಲೈಫ್ ಸ್ಟೈಲ್ ಆಗಿದೆ. ಯಾಕಂದರೆ ಬಿಸಿ ಶೆಡ್ಯೂಲ್ಡ್ ಅವ್ರದ್ದು ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಬೆಳಗ್ಗೆ ಇದ್ರು ಅಂದರೆ ನಾವು ಕೂಡ ಇಲ್ಲ ಅದು ಮಾಡು ಇದು ಮಾಡು ಆ್ಯಕ್ಟಿವಿಟೀಸು ಅದಕ್ಕೆ ಸೇರಿಸು ಇದಕ್ಕೆ. ಈಗ ಡ್ಯಾನ್ಸ್ ಕ್ಲಾಸು ಅಥವಾ ಏನೋ ಸಂಗೀತ ಅಥವಾ ಮತ್ತೇನು ಇದು ಕ್ರಿಕೆಟ್ ಅಥವಾ ಮತ್ತು ನನ್ನ ಮಗನೇ ಹೋಗ್ತಿದ್ದ. ಆಮೇಲೆ ಅದು ಯಾವುದಾದ್ರು ಸ್ಪೋರ್ಟ್ಸಿಗೆಲ್ಲ ಹಾಕಿರ್ತೀವಿ. ಸೊ ಅಂಥ ಟೈಮಲ್ಲಿ ಸ್ವಿಮ್ಮಿಂಗು ಎನಿ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಆ ಒಂದು ಆ್ಯಕ್ಟಿವಿಟೀಸಲ್ಲಿ ಅವ್ರು ತೊಡಗಿದಾಗ ಬೆಳಗಿಂದ ಸಂಜೆವರೆಗೂ ಅವ್ರ ಲೈಫ್ ಸ್ಟೈಲ್ ಏನಾಗಿರುತ್ತೆ, ಹೆವಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಅವ್ರಿಗೂ ಕೂಡ ಸ್ಟ್ರೆಸ್ ಆಗುತ್ತೆ. ಸಂಜೆ ಅಷ್ಟೊತ್ತಿಗೆ ಅವರು ಎನರ್ಜಿ ಲೆವೆಲ್ ಲೋ ಆಗ್ತಾ ಬಂದಿರುತ್ತೆ. ಯಾಕೆಂದರೆ ಬೆಳಗಿಂದ ಆ್ಯಕ್ಟಿವ್ ಆಗಿರೋರು ಸಂಜೆ ಅಷ್ಟೊತ್ತಿಗೆ ಫುಲ್ಲು ಮೆಮೊರಿ ಅವ್ರಿಗೂ ಕೂಡ ಸಾಕು ಬಿಡು ಅಂತ ಹೇಳ್ತಾ ಇರುತ್ತಂತೆ ಬ್ರೈನ್. ಇದರಲ್ಲಿ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಪೇರೆಂಟ್ಸು ಅಷ್ಟು ಅವರಿಗೆ ಸ್ಟ್ರೆಸ್ ಕೊಡ್ತಾ ಇರ್ತೀವಿ. ನೀನು ಓದು, ನೀನು ಬರೀ, ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು. ಇದರಲ್ಲೇ ಅವ್ರ ಲೈಫ್ ಮುಗ್ದೋಗ್ತಾ ಇರುತ್ತೆ ಬೆಳಗಿಂದ ಸಂಜೆವರೆಗೂ. ಬಟ್ ಅವ್ರು ಏನು ಮಾಡಲ್ಲ ಅಂತ ನಾವು ಅನ್ಕೋತಾ ಇರ್ತೀವಿ. ನಿಜ ಹೇಳ್ಬೇಕು, ನಮಗಿಂತ ಜಾಸ್ತಿ ಅವ್ರಿಗೂ ಇರುತ್ತೆ. ಓಕೆನಾ. ಈ ಥರ ಇದ್ದಾಗ ಅವ್ರಿಗೂ ಸ್ಟ್ರೆಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಯಾಫ್ರಾನ್ ಏನು ಕೇಸರಿ ಇದೆಯಲ್ಲ, ಡೈಲಿ ಒಂದು ಎಲೆ ಇರುತ್ತಲ್ಲ ಅದರಲ್ಲಿ ಅರ್ಧ ಮಾಡಿಬಿಟ್ಟು ಹಾಲಲ್ಲಿ ಹಾಕಿ ಕೊಟ್ಟರೆ ಒಳ್ಳೆಯದು. ಒಂದು ಸೀದಾ ಕೊಡ್ಬೋದಾ ಅಂತ ಅನ್ಕೋಬೋದು. ಯಾಕಂದರೆ ಮಕ್ಕಳಲ್ವಾ. ಸೊ ಮಕ್ಕಳು ಅಂದರೆ ಈಗ ಕಾಲೇಜ್ ಹೋಗೋರಾಗಿರ್ಬೋದು ಅಥವಾ ಸ್ಕೂಲಿಗೆ ಹೋಗೋರೇ ಆಗಿರ್ಬೋದು, ಕೊಡಿ, ಏನೂ ಆಗಲ್ಲ. ಬಟ್ ಅರ್ಧ ಕೊಡಬೇಕು, ಜಾಸ್ತಿನೂ ಕೊಡಬಾರ್ದು. ಅದಕ್ಕೋಸ್ಕರ ಒಂದು ಎಲೆ ಅಥವಾ ಎಳೆ ಅಂತ ಹೇಳ್ತೀವಿ, ಅದರಲ್ಲಿ ನೀವು ಅರ್ಧ ಮಾಡಿ ಡೈಲಿ ಅದರಲ್ಲಿ ಹಾಕಿ ಕೊಡೋದ್ರಿಂದ ಅವರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಅವರಿಗೆ ಕಾನ್ಸಂಟ್ರೇಷನ್ ಬರುತ್ತೆ ಓದೋದ್ರಲ್ಲಿ. ನಾನು ಓದಬೇಕು, ಅವರೇ ಚೇಂಜ್ ಆಗಿಬಿಡ್ತಾರೆ. ನೀವು ನೋಡ್ತಿರ್ತೀರ, ಇದೆಲ್ಲ ನಾವು ಮಾಡ್ತಾ ಬಂದ್ವಿ ಅಂದರೆ ಈಗ ನಾವು ಓದಬೇಕು ಅನ್ನೋದು ಅವ್ರ ಮೈಂಡಿಗೆ ಅವ್ರಿಗೆ ಹೋಗ್ತಾ ಇರುತ್ತೆ. ಕೆಲವರೆಲ್ಲ ಅಂತಿರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ಸುಳ್ಳು. ಇವಾಗ ನನ್ನ ಮಗನೇ ಆಗಲಿ, ಬೇರೆಯವ್ರ ಮಕ್ಕಳೇ ಆಗಿರ್ಬೋದು, ಕೆಲವು ಸಲ ಹೋಮ್ವರ್ಕಿಗೋಸ್ಕರನಾದರೂ ಕೂತ್ಕೊಂಡು ಹೋಗ್ತಾರೆ. ಇದು ಖಂಡಿತ ಮಾಡ್ತಾರೆ ಪಕ್ಕ. ಯಾಕೆಂದರೆ ಮ್ಯಾಮ್ ಬೈತಾರೆ. ಇವಾಗ ಹೊಡೆಯಲ್ಲ ಬಿಡಿ ಮಕ್ಕಳಿಗೆ. ಮ್ಯಾಮ್ ಈಗ ಟೀಚರ್ಸ್ ಎಲ್ಲೂ ಹೊಡೆಯಂಗಿಲ್ಲ ಅನ್ನೋ ಒಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವ ಮಕ್ಕಳಿಗೂ ಯಾವ ಟೀಚರ್ಸು ಹೊಡೆಯೋದಿಲ್ಲ. ಸೊ ಹಾಗಾಗಿ ಅವ್ರು ಹೋಮ್ವರ್ಕಿಗೋಸ್ಕರನಾದರೂ ಕೂತ್ಕೊಂಡು ಹೋಗ್ತಾರೆ. ಹೋಮ್ವರ್ಕ್ ಮಾಡೋದ್ರಿಂದನೂ ಕೂಡ ಅವರ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ಅಟ್ಲೀಸ್ಟ್ ಹೋಮ್ವರ್ಕ್ ಮಾಡೋದ್ರಾಗ ಆದ್ರೂ ಅವರು ಕೆಲವೊಂದನ್ನು ಅವ್ರ ತಲೆ ಒಳಗೆ ತುಂಬಿಸಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಥರದ್ದೆಲ್ಲ ಕೊಡ್ತಾ ಬಂದರೆ ಇವಾಗಿಂದನೇ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಈಗ 15 days ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿ. ನಾವು ಇವಾಗಿಂದನೇ ನಮ್ಮ ಮಕ್ಕಳನ್ನ ನಾವು ಚೇಂಜ್ ಮಾಡ್ಕೊತಾ ಬಂದರೆ ಎಕ್ಸಾಮ್ ಟೈಮಲ್ಲಿ ಅವ್ರು ಇನ್ನೂ ಚೆನ್ನಾಗೇ ಆಗ್ತಾರೆ. ನಾವೇ ಏನು ಮಾಡಿದೆ, ನೀನು ಓದು, ನೀನು ಬರೀ ಅಂದರೆ ಏನು ಮಾಡ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಹಿಂದೆಲ್ಲ ಮಾಡ್ತಿದ್ದಿಲ್ವಾ ಅಂತ ಕೆಲವರು ಅನ್ಕೋಬೋದು. ಹಿಂದಿನ ಬೇರೆ ಇವಾಗಿರೋದೇ ಬೇರೆ. ಹಿಂದಿನ ಲೈಫ್ ಸ್ಟೈಲ್ ಬೇರೆ, ಇವಾಗಿನ ಲೈಫ್ ಸ್ಟೈಲ್ ಬೇರೆ. ಹಿಂದಿನವರು ನಾವು ಓದಿದ್ದಕ್ಕೂ ಅವ್ರು ಓದ್ತಾ ಇರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿಬೇಕಿದ್ರೆ ಅವರು ತೊಗೊಂಡೋಗ್ತಾ ಇರೋ ಬುಕ್ಸ್ ನೋಡಿದರೆ ಸಾಕು, ಅಪ್ಪ ಎಷ್ಟು ಭಾರ ಇರುತ್ತೆ. ಪಾಪ ಆ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂದರೆ, ಈಗ ಆಮೇಲೆ ಸಿಲೆಬಸ್ ಹೆವಿ ಇದೆ. ನಿಜ ಹೇಳ್ಬೇಕಂದ್ರೆ ಅವರು ಮಾಡ್ತಿರೋದು ಅವ್ರದ್ದು ಗ್ರೇಟೇ ಹೇಳ್ಬೇಕಂದ್ರೆ. ಬಟ್ ಕೆಲವು ಪೇರೆಂಟ್ಸ್ ಏನೂ ಇಲ್ಲ, ಹಾಗೆ ಖಂಡಿತ ಇಲ್ಲ, ಅದನ್ನು ಅವರೇ ಮಾಡಲಿ ನೋಡೋಣ ಕೂತ್ಕೊಂಡು, ಖಂಡಿತ ಆಗಲ್ಲ. ಸೊ ಹೇಳೋದಷ್ಟು ಸುಲಭ. ಇವಾಗಿಂದು ಸಿಲೆಬಸ್ ಹೆವಿ ಇದೆ, ಅವ್ರಿಗೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಿಸೋಂಥದ್ದಿಲ್ಲ. ಇವಾಗಿನ ಲೈಫ್ ಸ್ಟೈಲಿಗೆ ಬೇಕಾಗಿರೋದು ಸ್ಕಿಲ್ಸ್ ಬೇಕು ಮೇಯ್ನ್ ಅಂತ ಎಲ್ಲ ಟೀಚರ್ಸು ನೀವು ಕೇಳಿರ್ತೀರ. ಸೊ ಸ್ಕಿಲ್ಸ್ ಇದ್ದರೆ ಏನು ಬೇಕಾದರೂ ಮಾಡ್ಕೋಬೋದು. ಅದು ನಿಜನೇ. ಇವತ್ತಿನ ಲೈಫ್ ಸ್ಟೈಲ್ ನೋಡಿದರೆ ನೀನು ಏನೇ ಇಂಗ್ಲೀಷ್ ಬರುತ್ತೆ ಅಂದರೂ ಕೆಲಸ ಸಿಗೋದು ಕಷ್ಟ ಇದೆ. ನೀನು ಏನೇ ಟಾಪರ್ ಇದೆಯಾ ಅಂದ್ರೂ ಕೆಲಸ ಸಿಗೋದು ಕಷ್ಟ ಇದೆ. ಸೊ ಹಾಗಾಗಿ ಸ್ಕಿಲ್ಸ್ ಒಂದು ಇತ್ತು ಅಂದರೆ ಯಾರು ಬೇಕಾದರೂ ಈ ಒಂದು ಪ್ರಪಂಚದಲ್ಲಿ ಈಜ್ಬೋದು ಅನ್ನೋದನ್ನು ಇವತ್ತಿನ ಲೈಫ್ ಸ್ಟೈಲಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಅವರು ಲೈಫ್ ಸ್ಟೈಲ್ ಇನ್ನೂ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಅವರಿಗೆ ಸ್ಟ್ರೆಸ್ ಕೊಡೋದನ್ನು ಕಡಿಮೆ ಮಾಡಬೇಕು. ಹಂಗಂತ ಓದಿಸಲೇಬಾರ್ದ ನೀವು ಹೇಳೋದ ಪ್ರಕಾರ ಅಂತಲ್ಲ, ಓದಿಸ್ಬೇಕು. ನಿಮ್ಮ ರೂಟೀನಲ್ಲಿ ನೀವು ಚೇಂಜ್ ಮಾಡಿಕೊಂಡು ಅವ್ರ ರೂಟೀನು ಚೇಂಜ್ ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳು ಓದ್ತಾರೆ, ಕಾನ್ಸಂಟ್ರೇಷನ್ ಬರುತ್ತೆ. ಓಕೆನಾ. ಫಸ್ಟ್ ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು ಅವರಲ್ಲ. ಸೊ ಅವರು ಕೆಲವೊಂದು ಹೇಳ್ತಿರ್ತಾರೆ. ಇವಾಗ ನನ್ನ ಮಗನೇ ಹೇಳ್ತಿರ್ತಾನೆ, ನೀನು ಓದಿಸ್ತೀನಿ ಅಂತ. ನಾನು ಏನಾದರೂ ಕೆಲಸ ಮಾಡ್ತಾ ಓದಿಸ್ಲಿಲ್ಲ ಅಂದರೆ ಅವನು ಅವಾಗ ಅದನ್ನ ರಿಕಾಲ್ ಮಾಡ್ತಾನೆ. ಓದಿಸ್ತೀನಿ ಅಂತ ಯಾಕೆ ಓದಿಸ್ಲಿಲ್ಲ ನೀನು, ಅದು ನಿನ್ನ ಫಾಲ್ಟ್ ನಂದಲ್ಲ. ಈ ಥರ ಇದೆ ಇವತ್ತಿನ ಸಿಚುವೇಶನ್. ಮಕ್ಕಳು ನಾವು ಏನೇ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಅದು ಇಮಿಡಿಯೇಟಾಗಿ ಕಂಡುಹಿಡಿದು ಹೇಳ್ತಾರೆ. ಸೊ ಅದಕ್ಕೋಸ್ಕರನಾದರೂ ನಾವೇನು ಮಾಡಬೇಕು, ನಮ್ಮ ಕಡೆಯಿಂದ ನಾವು ಫಸ್ಟ್ ಸರಿಯಾಗಬೇಕಾಗಿರೋದು ಮಕ್ಕಳಿಗಿಂತ. ಸೊ ಹಾಗಾಗಿ ಈ ಒಂದು ಫುಡ್ಸ್ ಎಲ್ಲ ಕೊಟ್ಕೊಂತ ಅವರನ್ನು ಡೈಲಿ ಯೋಗ ಅಥವಾ ಅವರಿಗೆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಬೇಕು. ಹಂಗಂತ ತೊಡಗಿಸ್ಲೇಬಾರ್ದು ಅಂತಲ್ಲ, ಸ್ಟ್ರೆಸ್ ಆಗುತ್ತೆ ಅಂತ. ಆ್ಯಕ್ಚುಲಿ ಆ್ಯಕ್ಟಿವಿಟೀಸಲ್ಲಿ ಇರಬೇಕು. ಇವತ್ತಿನ ಇದರಲ್ಲಿ ಬರೀ ಓದೋದೇ ಒಂದೇ ಅಲ್ಲ, ಎಲ್ಲದರಲ್ಲೂ ಇರಬೇಕು ಇವತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು.
ಈಗ ಫುಡ್ಸಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವು ಮಕ್ಕಳು ಹಾಲು ಇಷ್ಟಪಡಲ್ಲ, ಅಂಥವ್ರಿಗೆ ನೀವು ಇದನ್ನು ನೀರಲ್ಲಿ ಕೂಡ ಹಾಕಿ ಕೊಡ್ಬೋದು, ಅಥವಾ ಮಿಲ್ಕ್ ಶೇಕ್ ಮಾಡ್ತಿರ್ತೀವಲ್ವ, ಮಿಲ್ಕ್ ಶೇಕು ಆ ಥರದ್ರಲ್ಲಿ ಕೂಡ ಇದನ್ನು ಸೇರಿಸಿ ಕೊಡ್ಬೋದು. ಅವರು ಆವಾಗ ಇಷ್ಟಪಟ್ಟು ಕುಡಿತಾರೆ. ಹಾಗೆ ನೆಕ್ಸ್ಟ್ ಬಂದರೆ ಪಂಪ್ಕಿನ್ ಸೀಡ್ಸು. ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಇರ್ತೀವಲ್ಲ ಅದು. ಇವನ್ ಈಗ ನಾವು ದೊಡ್ಡವರು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಅಂದರೆ ತೊಗೋತಾ ಇರ್ತೀವಿ. ಸೊ ಅದೇ ಥರ ಮಕ್ಕಳಿಗೂ ಕೂಡ ಪಂಪ್ಕಿನ್ ಸೀಡ್ಸ್ ಕೊಡೋದ್ರಿಂದ ಅದರಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾವು ಪಂಪ್ಕಿನ್ ಸೀಡ್ಸ್ನ ಕೊಟ್ಟರೆ ಒಳ್ಳೆಯದು. ಜಿಂಕ್ ಕಂಟೆಂಟು ಮತ್ತು ಮ್ಯಾಗ್ನೀಷಿಯಂ ಕಂಟೆಂಟ್ ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡೈಲಿ ಇದನ್ನು 1 ಸ್ಪೂನ್ ಅವರಿಗೆ ತಿನ್ನಿಸ್ತಾ ಬನ್ನಿ. ಇದರಿಂದನೂ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಅವರು ಸ್ಕೂಲಲ್ಲಿ ಪಾಠ ಕೇಳುವಾಗ ಕಾನ್ಸಂಟ್ರೇಷನ್ ಮಾಡ್ತಾರೆ. ಸೊ ಖಂಡಿತ ಇದನ್ನು ನೀವೇ ಚೇಂಜಸ್ ನೋಡ್ತೀರಾ. ಓಕೆನಾ? ಇದೇನು ರೋಸ್ಟ್ ಮಾಡಿಕೊಟ್ರೆ ಸಾಕು, ಅಂದರೆ ಜಸ್ಟ್ ಬಿಸಿ ಮಾಡಿ ಕೊಟ್ಟರೆ ಹಾಗೆ ತಿನ್ಬೋದು. ಇದಕ್ಕೆ ನೀವೇನು ಸೇರಿಸೋದಕ್ಕಾಗಲ್ಲ. ಡೈಲಿ 1 ಸ್ಪೂನ್ ಕೊಡ್ತಾ ಬನ್ನಿ, ಒಳ್ಳೆಯದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನು ತಿಂತಾ ಇದ್ವಿ. ಆ್ಯಕ್ಚುಲಿ ಮನೆಯಲ್ಲಿ ಕುಂಬಳಕಾಯಿ ಬೀಜ ಅದು ಒಣಗಿಸ್ಬಿಟ್ಟು ನಮಗೆಲ್ಲ ತಿನ್ನೋದು ಕೊಡೋರು. ಹೇಳ್ಬೇಕಂದ್ರೆ ನಾವು ತಿಂದಂಗೆ ನಮಗೆ ಹೆಲ್ದಿ ಫುಡ್ ಸಿಕ್ಕಂಗೆ ಅವ್ರಿಗೆ ಸಿಗ್ತಾ ಇಲ್ಲ. ಹೇಳ್ಬೇಕಂದ್ರೆ ಸೊ ನಮ್ಮ ಲೈಫ್ ಸ್ಟೈಲೇ ಬೇರೆ ಇತ್ತು, ಅವ್ರದೇ ಬೇರೆ ಥರ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ಎಲ್ಲ ಕೊಡ್ತಾ ಬನ್ನಿ. ಆಮೇಲೆ ನೀವೇ ನೋಡಿ ಚೇಂಜಸ್ನ, ನೀವೇ ಹೇಳ್ತೀರಾ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಡಾರ್ಕ್ ಚಾಕ್ಲೇಟ್ ಯಾಕೆ ಕೊಡಬೇಕು ಅಂತಂದರೆ ಅದರಲ್ಲಿ ತುಂಬ ಡಾರ್ಕ್ ಚಾಕ್ಲೇಟು ಇದೆಲ್ಲ ಯಾರಾದರೂ ಕೊಡ್ತಾರೆ ಮಕ್ಕಳಿಗೆ ಅಂತ ಕೆಲವರು ಅಂದ್ಕೊಳ್ಳೋರು ಇರ್ತಾರೆ. ಡಾರ್ಕ್ ಚಾಕ್ಲೇಟು ಕೊಟ್ಟರೆ ಒಳ್ಳೇದ ಅಂತ ನೀವು ಅನ್ಕೋಬೋದು. ಖಂಡಿತ ಒಳ್ಳೆಯದು. ಆ್ಯಕ್ಚುಲಿ ಡಾರ್ಕ್ ಚಾಕ್ಲೇಟ್ ಕೊಡಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಇವನ್ ಡಯಟಿಷಿಯನ್ಸೇ ಹೇಳ್ತಾರೆ. ಸೊ ಡಾರ್ಕ್ ಚಾಕ್ಲೇಟ್ ಕೊಡೋದ್ರಿಂದ ಮಕ್ಕಳಿಗೆ ಅದರಲ್ಲಿ ಸಕ್ಕರೆ ಹಾಕಿರಲ್ಲ. ಹೇಳ್ಬೇಕಂದ್ರೆ ಸಕ್ಕರೆ ಇಲ್ಲದೆ ಇರುವಂಥ ಡಾರ್ಕ್ ಚಾಕ್ಲೇಟ್ ಸಿಗುತ್ತೆ. ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು, ಕೊಡ್ಬೋದು ಅವರಿಗೆ. ಅವರು ಹಾಗೆ ಸಪ್ಪೆ ಇರುತ್ತೆ, ಅದು ಹೆಂಗೆ ತಿಂತಾರೆ ಅಂತ ನೀವು ಅನ್ಕೋಬೋದು. ಈಗ ಮನೇಲಿ ಹಾಲೆಲ್ಲ ಕೊಡ್ತಾ ಇರ್ತೀರಲ್ವ, ಹಾಲಲ್ಲಿ ಅದನ್ನು ಚಾಕ್ಲೇಟ್ಸ್ನ ಬಿಸಿ ಮಾಡಿ ಅದರಲ್ಲಿ ಆ್ಯಡ್ ಮಾಡಿದರೆ ಮಿಲ್ಕ್ ಶೇಕ್ ಥರ ಆಗುತ್ತೆ ಡಾರ್ಕ್ ಚಾಕ್ಲೇಟ್ಸು. ಸೊ ಆ ಥರನೂ ನೀವು ಮಕ್ಕಳಿಗೆ ಕೊಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಲಿಗೆ ಸಕ್ಕರೆ ಆ್ಯಡ್ ಮಾಡಲೇಬಾರ್ದು. ಬೆಲ್ಲದ ಸಿರಪ್ ಇರುತ್ತಲ್ಲ, ಜಾಗ್ರಿ ಸಿರಪ್ಪು, ಸೊ ಅದನ್ನು ಕೊಡಿ. ಹೇಳ್ಬೇಕಂದ್ರೆ ಬೆಲ್ಲ ಪಾನಕ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಹಾಲಿಗೆ ಹಾಕಿ ಕೊಡೋದ್ರಿಂದ ಒಳ್ಳೆಯದು. ಬಟ್ ಆದಷ್ಟು ಮಕ್ಕಳಿಗೆ ಸಕ್ಕರೆನ ದಯವಿಟ್ಟು ಕೊಡಬೇಡಿ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಅವಾಯ್ಡ್ ಮಾಡಿ. ಅವ್ರಿಗೆ ಅಂತಲೇ ಸಪ್ರೇಟ್ ಬೆಲ್ಲದ ಪಾನಕ ಮಾಡಿಟ್ರೂ ಏನು ತಪ್ಪಿಲ್ಲ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಸಕ್ಕರೆ ದಯವಿಟ್ಟು ಕೊಡಬೇಡಿ. ಇವಾಗಿನ ಮಕ್ಕಳಲ್ಲಿ ತುಂಬ ಜನಕ್ಕೆ ನಾವು ನೋಡ್ತಾ ಇರೋದು, ಇವನ್ ಈಗ ನನ್ನ ಮಗ ಹೋಗ್ತಾ ಇರೋ ಸ್ಕೂಲಲ್ಲಿ ತುಂಬ ಜನ ಮಕ್ಕಳಿಗೆ ಹೇಳ್ಬೇಕಂದ್ರೆ ಶುಗರ್ ಇದೆ ಅಂತೆ. ಪಾಪ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪ ಅವಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಆಗಲ್ಲ, ಎಷ್ಟು ಕಷ್ಟ ಅನ್ಸುತ್ತೆ. ಅವ್ರು ನೋಡಿಬಿಟ್ರೆ ಒಂದೊಂದ್ಸಲ ಇನ್ಸುಲಿನ್ ತಗೋತಾ ಇರ್ತಾರಂತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ದಯವಿಟ್ಟು ಅವರಿಗೆ ಸಕ್ಕರೆನ ಕೊಡಬೇಡಿ ಪ್ಲೀಸ್. ಎಲ್ಲದಕ್ಕೂ ಬೆಲ್ಲ ಸೇರ್ಸೋಕ್ಕಾಗುತ್ತಾ? ಕೆಲವೊಂದು ಹಾಕಲೇಬೇಕಲ್ವಾ ಅಂತ ಅನ್ಕೋಬೋದು. ಕೆಲವೊಂದಕ್ಕೆ ಈಗ ಮನೆಯಲ್ಲಿ ಸ್ವೀಟ್ ಮಾಡಿದಾಗ ಹಾಕಿರ್ತೀರಾ, ಓಕೆ. ಬಟ್ ಡೈಲಿ ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ಕಾಫಿ ಟೀ ಅಂತೂ ಅವ್ರಿಗೆ ಖಂಡಿತ ಕೊಡೋಕೆ ಹೋಗಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹಾಲಿಗೆ ಬೆಲ್ಲ ಹಾಕಿ ಕೊಟ್ಟರೆ ಒಳ್ಳೆಯದು. ತುಂಬ ಟೇಸ್ಟಿ ಆಗಿರುತ್ತೆ. ಹೇಳ್ಬೇಕಂದ್ರೆ ಹಾಲಲ್ಲಿ ಬೆಲ್ಲ ಹಾಕೊಂಡು ಬೆಲ್ಲದ ಪಾನಕ ಇರುತ್ತಲ್ಲ, ಅದನ್ನು ಸಿರಪ್, ಜಾಗ್ರಿ ಸಿರಪ್ ಅಂತ ಹೇಳ್ತಾರೆ, ಅಥವಾ ಬೆಲ್ಲದ ಪಾನಕ ಅಂತ ಹೇಳ್ತಾರೆ. ಅದನ್ನು ನೀವು ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದಿದೆ. ಇದನ್ನು ದಯವಿಟ್ಟು ಮಕ್ಕಳಿಗೆ ಕೊಡಿ, ಓಕೆನಾ? ಹಾಲಲ್ಲಿ ಹಾಕಿಕೊಟ್ರೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಹಾಗೆಯೇ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಈ ಹಾಲಲ್ಲಿ ಹಾಕಿ, ಹಾಗೆಯೇ ಬೆಲ್ಲದ ಪಾನಕ ಏನಿರುತ್ತಲ್ಲ ಇದನ್ನು ಹಾಕಿಕೊಟ್ರು ಅವ್ರು ಇಷ್ಟಪಟ್ಕೊಂಡು ಕುಡಿತಾರೆ, ಓಕೆನಾ? ಅವರು ಡಾರ್ಕ್ ಚಾಕ್ಲೇಟು ಅದರಲ್ಲಿ ಏನೂ ಇರಲ್ಲ ಅಂತ, ಅದು ವಿಷ ಅಂತ ಕೆಲವರು ಅಂತಾರೆ. ನನ್ನ ಮಗನೇ ಅಂತಾನೆ, ಬೇರೆಯವ್ರಿಗೆ ನಾವು ಕೊಟ್ಟರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಥರ ಮಾಡಿ ಮೆಲ್ಟ್ ಮಾಡ್ಕೊಡೋದ್ರಿಂದ ಅದು ಮಿಲ್ಕ್ ಶೇಕ್ ಥರ ಕನ್ವರ್ಟ್ ಆಗುತ್ತೆ. ಅವಾಗ ಇಷ್ಟಪಟ್ಕೊಂಡು ಅವರೇ ಕುಡಿತಾರೆ, ಓಕೆನಾ? ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ, 9ನೇದು ಬಾದಾಮಿಲಿ ಕೂಡ ತುಂಬ ಕಂಟೆಂಟ್ಸ್ ಇರುತ್ತೆ. ಸೊ ಹೆವಿ ಲೆಂತಿ ವಿಡಿಯೋ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಹಾಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಬಾದಾಮಿ ಕೂಡ ತುಂಬಾ ಒಳ್ಳೆಯದು. ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿಯಿಂದ ಕೆಲವು ಮಕ್ಕಳಿಗೆ ಐರನ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ, ಅಂಥ ಮಕ್ಕಳಿಗೆ, ಈಗ ಚಿಕ್ಕ ಮಕ್ಕಳು ಹುಡುಗಿರು ಇರ್ತಾರಲ್ಲ, ಚಿಕ್ಕ ಮಕ್ಕಳು ಅಂಥವ್ರಿಗೆ, ಹುಡುಗಿರಲ್ಲಿ ಕಬ್ಬಿಣದ ಅಂಶ ಅಂದರೆ ಬ್ಲಡ್ ಐರನ್ ಕಡಿಮೆ ಇರುತ್ತೆ ಅಂಥವ್ರಿಗೆ. ಸೊ ದಯವಿಟ್ಟು ದ್ರಾಕ್ಷಿನ ನೆನೆಸ್ಬಿಟ್ಟು ರಾತ್ರಿ ಅದನ್ನು ಬೆಳಗ್ಗೆ ಕೊಡೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದನ್ನು ಮಕ್ಕಳಿಗೆ ಕೊಡಿ. ಹಂಗಂತ ಹುಡುಗರಿಗೆ ಕೊಡಬಾರ್ದಂತಲ್ಲ, ಹುಡುಗರಿಗೂ ಕೊಡಿ, ಒಳ್ಳೆಯದು, ಓಕೆನಾ? ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಾದಾಮಿ ಅಂತೂ ಗೊತ್ತೈತೆ, ಎಲ್ಲರೂ ಮನೇಲೂ ಈಗ ಆಲ್ರೆಡಿ ಕೊಡ್ತಾ ಇರ್ತಾರೆ. ಅದರಿಂದ ಹೇಳೋದೇ ಬೇಡ, ಎಲ್ಲರೂ ಕೊಡ್ತೀರಾ. ಡೈಲಿ ಒಂದೊಂದಂತೂ ಪಕ್ಕ ಎಲ್ಲರೂ ಮನೇಲೂ ತಿನ್ನಿಸ್ತಾ ಇರ್ತಾರೆ. ಸೊ ಇನ್ನು ಪಿಸ್ತಾನು ಇಷ್ಟಪಡ್ಕೊಂಡು ತಿಂತಾರೆ. ಹೇಳ್ಬೇಕಂದ್ರೆ ಮಕ್ಕಳಿಗೆ ನಾವು ಕೊಡೋದೇ ಬೇಡ, ಅವರೇ ಕೇಳಿಸ್ಕೊಂಡು ತಿಂತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ. ಸೊ ಹಾಗೆ ಪೀನಟ್, ಶೇಂಗಾ ಕೂಡ ಫ್ರೈ ಮಾಡಿಕೊಡಿ, ಅಂದರೆ ಬಿಸಿ ಮಾಡಿ ಕೊಡೋದಾಗಿರ್ಬೋದು, ಅಥವಾ ಶೇಂಗಾ ಉಂಡೆ ಮಾಡಿ ಕೊಡುವಂಥದ್ದಾಗಿರ್ಬೋದು, ಅಥವಾ ಈವನ್ ಅಡುಗೆಗಳಲ್ಲಿ ಬಳಸ್ತಿರ್ತೀವಿ ಬಿಡಿ, ಅದು ಬೇರೆ. ಹಾಗೆ ಕೊಡಬೇಕು. ಹೇಳ್ಬೇಕಂದ್ರೆ ಅಡುಗೆಗಳಲ್ಲಿ ಬಳಸಿ ಕೊಡೋದೇ ಬೇರೆ. ಇದನ್ನು ಬಾಯ್ಲ್ ಅಂದರೆ ನೆನೆಸ್ಬಿಟ್ಟು ಅದನ್ನು ಮೊಳಕೆ ಬರ್ಸ್ಕೊಡೋದಾಗಿರ್ಬೋದು, ಅಥವಾ ಈಗ ಒಂದು ಕುಕ್ಕರಲ್ಲಿ ಒಂದು ವಿಜಲ್ ಕೂಗಿಸ್ಬಿಟ್ಟು ಅದು ಬೆಂದಿರುತ್ತಲ್ವ, ಆ ಥರದ್ದು ಶೇಂಗಾ ಕೊಡೋದು ಒಳ್ಳೆಯದು. ಹಸಿ ಶೇಂಗಾ ಅಂತಲೇ ಸಿಗುತ್ತೆ. ಆ ಥರದ್ದು ಸಿಕ್ಕಾಗ ಅದನ್ನು ಬೇಯಿಸಿ ಒಂದು ವಿಜಲ್ ಕೂಗಿಸ್ಬಿಟ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಆ ಥರದಕ್ಕೆ ಉಪ್ಪು ಖಾರ ಹಚ್ಚಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಆ ಥರ ಮಾಡಿಕೊಡಿ. ಈ ಥರ ಹೇಳ್ಬೇಕಂದ್ರೆ ಕಾಳುಗಳನ್ನ ಡೈಲಿ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟರೆ ಇಷ್ಟಪಡ್ಕೊಂಡು ಸ್ನಾಕ್ಸ್ ಬಾಕ್ಸಿಗೆ ಕಳಿಸಿ. ವೆಜಿಟೇಬಲ್ಸ್ ಆಗಿರ್ಬೋದು ಹೇಳೋದೆಲ್ಲ ಬೇಯಿಸ್ಬಿಟ್ಟು ಹಬೆಗೆ ಬೇಯಿಸ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ ಥರ ಅದು ಮಾಡೋದು, ಹಬೆಲೆ ಬೇಯಿಸೋದು ಅಂತ ನೀವು ಅನ್ಕೋಬೋದು. ಈಗ ಗೋಧಿ ಕಡುಬುಗಳನ್ನು ಮಾಡೋದಕ್ಕೆ ಅಂತ, ಆಮೇಲೆ ಇಡ್ಲಿ ಈ ಥರದ್ದೆಲ್ಲ ಮಾಡೋಕ್ಕೆ ಹಬೆಲಿ ಬೇಯಿಸ್ತಾ ಇರ್ತೀವಲ್ವ, ಅದೇ ಮೆಥಡಲ್ಲೇ ತರಕಾರಿನೂ ಬೇಯಿಸ್ಬೋದು. ಜಾಸ್ತಿ ಬೇಯಿಸ್ಬಾರ್ದು, ಕುಕ್ಕರಲ್ಲಿ ಬೇಯಿಸ್ಬಾರ್ದು. ಹೇಳ್ಬೇಕಂದ್ರೆ ತರಕಾರಿನ ಹಂಗೆ ಹಬೆಲಿ ಬೇಯಿಸ್ತಾರೆ, ಕೇಳಿರ್ಬೇಕು ನೀವು. ಆ ಥರ ಆಫ್ ಬಾಯ್ಲ್ ಥರ ಆಗಿರುತ್ತೆ. ಅದ್ರಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತಂತೆ. ಅದನ್ನು ಹೇಳಿದ್ನಲ್ಲ, ಉಪ್ಪು ಖಾರ, ಚಾಟ್ ಮಸಾಲ ಏನದು ಮತ್ತು ಗರಂ ಮಸಾಲ ಈ ಥರದ್ದು ಹಾಕಿ ಕೊಟ್ಟಾಗ ತುಂಬ ಟೇಸ್ಟಿ ಆಗುತ್ತೆ. ಮಕ್ಕಳು ಇಷ್ಟಪಡ್ಕೊಂಡು ತಿನ್ಕೊಂಬರ್ತಾರೆ. ಫ್ರೂಟ್ ಸಲಾಡು ಅಂದರೆ ಹಣ್ಣುಗಳನ್ನು ಪೀಸ್ ಮಾಡಿ ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡ್ಕೊಡೋಂಥದ್ದಾಗಿರ್ಬೋದು. ಕಾಳುಗಳನ್ನಾದರೂ ಡೈಲಿ ಒಂದೊಂದು ನೆನೆಸ್ಬಿಟ್ಟು ಮೊಳಕೆ ಬಸಿ ಅದಕ್ಕೆ ಒಗ್ಗರಣೆ ಹಾಕ್ಕೊಡೋದು. ತರಕಾರಿನಾದರೂ ಆ ಥರ ಡೈಲಿ ಒಂದೊಂದು. ನಾನೀಗ ಅವನಿಗೆ ಹಾಗೆ ಮಾಡೋದು. ಒಂದಿನ ಕ್ಯಾರೆಟ್ ಕೊಟ್ಟರೆ, ಒಂದಿನ ಆಲೂಗಡ್ಡೆ, ಒಂದಿನ ಬೀನ್ಸ್ ಕೊಟ್ಟರೆ, ಒಂದಿನ ಎಲ್ಲ ಅವ್ನು ಹಾಗಲಕಾಯಿ ಒಂದು ತಿನ್ನಲ್ಲ. ಅದನ್ನು ಹೇಗಾದರೂ ಮಾಡಿ ತಿನ್ನಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಬಟ್ ಅದನ್ನು ತಿಂತಾ ಇಲ್ಲ. ಟ್ರೈ ಮಾಡಬೇಕು, ನೋಡೋಣ. ಯಾವುದ್ಯಾವುದು ನಿಮ್ಮ ಮನೆಗೆ ಪನ್ನೀರ್ನೂ ಕೂಡ ಇವನ್ ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರನ್ನು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಕೂಡ. ನೀವು ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಪನ್ನೀರ್ ತುಂಬ ಚೆನ್ನಾಗಿರುತ್ತೆ.
ಸೊ ಮಕ್ಕಳಿಗೆ ಅದು ತುಂಬ ಒಳ್ಳೇದಂತಾರೆ. ಅದರಲ್ಲಿ ಪ್ರೋಟೀನ್ಸ್ ತುಂಬ ಇರುತ್ತಂತೆ. ಸೊ ಅದಕ್ಕೋಸ್ಕರ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ತರಕಾರಿ, ಹಣ್ಣುಗಳು, ಕಾಳುಗಳು, ಡ್ರೈ ಫ್ರೂಟ್ಸು ಇದರಲ್ಲೇ ನೀವು ಮನೆಯಲ್ಲೇ ವೆರೈಟಿಯಾಗಿ ಮಾಡಿ ಮಕ್ಕಳಿಗೆ ಕೊಡಬೇಕು. ಕೆಲವರೆಲ್ಲ ಬಿಸ್ಕೆಟ್ಸ್ ಕೊಡ್ತಾರೆ, ಆಮೇಲೆ ಬ್ರೆಡ್ಡು ಈ ಥರದ್ದೆಲ್ಲ ಸ್ಕೂಲಿಗೆ ಇಟ್ಟು ಕಳಿಸ್ಬೇಡಿ. ದಯವಿಟ್ಟು ಚಾಕ್ಲೇಟ್ಸು ಈ ಥರದ್ದೆಲ್ಲ ಇಡಬೇಡಿ. ನೀವೇ ಹೇಳಿದ್ರಿ ಡಾರ್ಕ್ ಚಾಕ್ಲೇಟ್ ಕೊಡ್ಬೋದು ಅಂತ. ಡಾರ್ಕ್ ಚಾಕ್ಲೇಟಲ್ಲಿ ಆ ಥರ ಇರಲ್ಲ. ಈ ಥರ ಡಾರ್ಕ್ ಚಾಕ್ಲೇಟ್ ಅಂದರೆ ಅದೇ ಬೇರೆ ಸಿಗುತ್ತೆ. ಅದು ಇವನ್ ರೇಟ್ ಜಾಸ್ತಿ. ಬಟ್ ಡಾರ್ಕ್ ಚಾಕ್ಲೇಟ್ಸು ಈ ಥರ ಕಡಿಮೆ ಪ್ರೈಸಲ್ಲಿ ಇರ್ತಾವಲ್ಲ, ಇದರಲ್ಲೆಲ್ಲ ಜಾಸ್ತಿನೂ ಇರ್ತವೆ ಅಂತ ಅನ್ಕೋಬೋದು. ಡಾರ್ಕ್ ಚಾಕ್ಲೇಟ್ ಅಂತ ಕೇಳಿನೇ ತೊಗೋಬೇಕು. ಮಕ್ಕಳಿಗೆ ಕೊಡಬೇಕು. ಡಾರ್ಕ್ ಚಾಕ್ಲೇಟ್ ಕೊಡಿ ಅಂದರೆ ಕೊಡ್ತಾರೆ. ಅದರಲ್ಲಿ ಸಕ್ಕರೆ ಶುಗರ್ ಕಂಟೆಂಟ್ ಇರಲ್ಲ. ಆ ಥರದ್ದು ಡಾರ್ಕ್ ಚಾಕ್ಲೇಟ್ ಸಿಗುತ್ತೆ. ಇದನ್ನು ತಂದು ಹಾಲಲ್ಲಿ ಮೆಲ್ಟ್ ಮಾಡಿ ಏನು ಬೆಲ್ಲದ ಪಾಕ ಹಾಕ್ಬಿಟ್ಟು ತುಂಬ ಇಷ್ಟಪಟ್ಟು ಕುಡಿತಾರೆ. ಇದೊಂಥರ ಹೆಲ್ದಿ ಮಿಲ್ಕ್ ಆಗುತ್ತೆ, ಮಿಲ್ಕ್ ಶೇಕ್ ಆಗುತ್ತೆ. ಓಕೆನಾ? ಇದನ್ನು ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾಕೆ ಇದನ್ನು ಇವಾಗಲೇ ತಂದಿದ್ದೀರಾ ಈ ಒಂದು ವ್ಲಾಗ್ ಅಂತ ನೀವು ಅನ್ಕೋತಾ ಇರ್ಬೋದು. ಇವಾಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವಾಗ ನನ್ನ ಮಗನಿಗೂ ಕೂಡ ಅವನಿಗೆ ಓದಿಸೋಕೆಂದರೆ ಕೂರ್ಸೋದೇ ಒಂದು ಕೆಲಸ ಅನ್ನೋ ಥರ ಆಗಿದೆ. ಆ ಥರ ಆಗುತ್ತೆ. ಕಾನ್ಸಂಟ್ರೇಷನ್ ಇರಲ್ಲ ಹೇಳ್ಬೇಕಂದ್ರೆ. ನಾನು ಎಷ್ಟು ಇವಾಗ ಒಂದು ಅರ್ಧ ಗಂಟೆ ಆಗಿರಲ್ಲ, ನಾನು ಅಲ್ಲಿ ವಾಶ್ರೂಮ್ ಅಂತಾನೆ, ಇಲ್ಲ ನಾನು ಹೊರಗಡೆ ಹೋಗ್ತೀನಿ, ಇಲ್ಲ ನೀರು ಕುಡಿತೀನಿ, ಈ ಥರ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಯಾವ ರೀತಿ ಹಿಡಿದಿಟ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಇವನ್ ಫುಡ್ಸ್ ಕೊಡೋದ್ರಿಂದನೇ ಚೇಂಜ್ ಆಗ್ಬಿಡ್ತಾರಾ ಅಂತ ಅನ್ಕೋಬೋದು. ಇಲ್ಲ, ಖಂಡಿತ ಇಲ್ಲ. ಮಕ್ಕಳಿಗೂ ಕೂಡ ಆಕ್ಟಿವಿಟೀಸ್ ಬೇಕು. ಆಟಕ್ಕೆ ಬಿಡಿ. ಹೇಳ್ಬೇಕಂದ್ರೆ ಕೆಲವು ಮಕ್ಕಳಿಗೆ ಏನು ಮಾಡ್ತಾರೆ ಪೇರೆಂಟ್ಸ್ ಅಂದರೆ ಬರೀ ಓದಿಸೋದೇ ಕೆಲಸ ಅನ್ಕೊಂಡಿರ್ತಾರೆ. ಖಂಡಿತ ಅಲ್ಲ. ಮಕ್ಕಳಿಗೆ 1 ಅವರ್ ಸ್ಕೂಲಿಂದ ಬಂದಮೇಲೆ ಆಟಕ್ಕೆ ಬಿಡಬೇಕು. ಆ್ಯಕ್ಚುಲಿ ಅವ್ರ ಆಕ್ಟಿವಿಟೀಸಲ್ಲಿ ಎಷ್ಟು ತೊಡಗ್ತಾರೋ ಅಷ್ಟು ಕಾನ್ಸಂಟ್ರೇಷನ್ ಓದೋದ್ರಲ್ಲಿ ಬರುತ್ತೆ. ನೀವು ಹೇಳಬೇಕು, ಇಲ್ಲ ಸರಿ ನಾನು ಈಗ ನಿನ್ನ ಆಟಕ್ಕೆ ಬಿಡ್ತೀನಿ, ಬಟ್ ನಾನು ಹೇಳಿದಾಗ ನೀನು ಕೇಳಬೇಕು. ಈ ಥರ ಮಾಡಿದಾಗ ಅವ್ರೇನು ಆಯಿತು, ಓಕೆ ನಿನ್ನ ಒಂದು ಇದಕ್ಕೆ ನಾನು ಹೋಗ್ತೀನಿ, ನೀನು ನನ್ನ ಇದಕ್ಕೆ ಹೋಗ್ಕೋಬೇಕು. ಈ ಥರ ಮಾಡಿದಾಗ ಅವರು ಚೇಂಜ್ ಆಗ್ತಾರೆ. ಪೇರೆಂಟ್ಸ್ ನಾನು ಹೇಳಿದ್ದಕ್ಕೆ ಅರ್ಥ ಮಾಡ್ಕೋತಾರೆ, ನನ್ನ ಆಟೋದಕ್ಕೂ ಬಿಡ್ತಾರೆ ಅನ್ನೋದು ಅವ್ರ ಮೈಂಡ್ ಸೆಟ್ಟಿಗೆ ಬರಬೇಕು. ಆ ಥರ ನೀವು ಮಾಡಿದ್ರೆ ಮಾತ್ರ ಮಕ್ಕಳಲ್ಲಿ ಬದಲಾವಣೆ ನೋಡ್ತೀರಾ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗೋಣ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.